ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್. ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ. ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧೀ ಮಂಡನಮಂಡನಾಯಿತಃ. ಸದಾ ಮಮ ಅಜ್ಞಾನತಮೋ ವಿನಾಶಕಃ ಸತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ. ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ವಿಷ್ಣೋ ಪದಶ್ರಿತ್ ಗೋವ್ರಾತೈಃ ಸ್ವಾಂತಧ್ವಾಂತ ನಿವಾರಕಃ. ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್. ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ. ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಾಂಗ್ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋಸ್ತ್ವದಂಗ್ರಿ ಯುಗಲಂ ಹಿತ್ವಾ ನಮೇ ಸದ್ಗತಿಃ. ಆಪಾದ ಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್. ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಇಲ್ಲಿ ಬರ್ರಿ ಅಂಕ. ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ. ನಿಖಿಲ ಕಲಿಕೃತ ಕಲ್ಮಷಾಪನೂತನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪಂಚಮಸ್ಕಂದಃ ಸಪ್ತದಶೋಧ್ಯಾಯಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಘ್ನಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ. ಯತ್ರ ತ್ರಿಸರ್ಗೋ ಮೃಷ
ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಕಥಾಭಾಗದಲ್ಲಿ ಪ್ರಿಯವ್ರತ ಮಹಾರಾಜನ ಸಂತಾನವನ್ನು ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾ ಅಗ್ನಿಧ್ರ, ನಾಭಿರಾಜ, ವೃಷಭನಾಮಕ ಪರಮಾತ್ಮ, ಅಲ್ಲಿ ಭರತ ಚಕ್ರವರ್ತಿ, ಆ ಭರತ ಚಕ್ರವರ್ತಿಯಲ್ಲಿ ಸುಮತಿ ಎನ್ನುವ ಮಹಾನುಭಾವ, ಆ ಸುಮತಿಗೆ ಗಯ ಎನ್ನುವಂತಹ ಶ್ರೇಷ್ಠನಾದ ಭಗವದ್ಭಕ್ತ ಅಲ್ಲಿ ಅವತಾರವನ್ನು ತಾಳುತ್ತಾನೆ. ಅವತಾರವನ್ನು ತಾಳಿ ವಿಶೇಷವಾಗಿ ಆ ಗಯ ಎನ್ನುವಂತಹ ಮಹಾನುಭಾವ ಖಗೋಲ ಭೂಗೋಳಗಳ ವರ್ಣನೆಯನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾನೆ. ಖಗೋಲದ ವರ್ಣನೆ ಎಂದರೆ ಮೇಲಿನ ಆಕಾಶಮಂಡಲದ ವರ್ಣನೆ, ಭೂಗೋಳ ಅಂದರೆ ಭೂಮಿ ಮೇಲಿನ ವರ್ಣನೆ ಅನ್ನುವ ಅರ್ಥವನ್ನು ತಿಳಿದು ಖಗೋಲದ ವರ್ಣನೆಯಲ್ಲಿ ಬರುವ ನಕ್ಷತ್ರಗಳು, ಸಮಯ, ಗ್ರಹ, ಇವುಗಳ ರಾಶಿ, ಇವುಗಳ ಸಂಕ್ಷಿಪ್ತವಾದ ಚರಿತ್ರೆಯನ್ನು ಹೇಳಿದ ಮೇಲೆ ಮತ್ತೆ ಪರೀಕ್ಷಿತ ಪ್ರಶ್ನೆ ಮಾಡಿದ ಶುಕಾಚಾರ್ಯರನ್ನು ಕುರಿತು. ಶುಕಾಚಾರ್ಯರೇ, ಖಗೋಲದ ವರ್ಣನೆಯನ್ನೇನೋ ವಿಸ್ತೃತವಾಗಿ ಮಾಡಿದ್ದೀರಿ, ಭೂಗೋಳದ ವರ್ಣನೆಯನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು. ಕಾರಣ, ಯಾವ ಸನ್ನಿಧಾನದಲ್ಲಿ ಯಾವ ಭೂಮಿಯಲ್ಲಿ ನಾವು ವಾಸ ಮಾಡ್ತೇವೆ, ಆ ವಾಸ ಮಾಡುವ ಭೂಮಿಯ ವರ್ಣನೆಯೇ ನಮಗೆ ಗೊತ್ತಿಲ್ಲ. ರಹಸ್ಯಮಯವಾದ ಭೂಮಿಯ ವರ್ಣನೆಯನ್ನು ನೀವು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಶುಕಾಚಾರ್ಯರು ಆ ಪರೀಕ್ಷಿತನಿಗೆ ಮೊಟ್ಟ ಮೊದಲಿಗೆ ಈ ಭೂಮಿಯ ಮೇಲೆ ನೀರು ಬಂದ ವರ್ಣನೆಯನ್ನು ಮಾಡ್ತಾರೆ. ಶ್ರೀ ಶುಕೌವಾಚ ಯತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರಮತಃ ವಾಮಪಾದ ಅಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವ ಅಂಡಕಟಾಃ ವಿವರೇಣ ಅಂತಃಪ್ರವಿಷ್ಟಾ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇನ ಅರುಣೀ ಕಿಂಜಲ್ಕ ಕುಂಕುಮ ಉಪರಂಜಿತ ಅಖಿಲ ಜಗದಮಲ ಮಲಾಪಃ ಉಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದೀ ಇತ್ಯನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿಮಹತಾ ಕಾಲೇನ ಯುಗಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನಿ ಅವತತಾರ ಯತ್ತತ್ ವಿಷ್ಣು ಪದಮಾಹುಃ. ಪರಮಾತ್ಮ ತ್ರಿವಿಕ್ರಮ ರೂಪದ ಚಿಂತನೆಯನ್ನು ನಾವು ಕೇಳಿದ್ದೇವೆ. ವಾಮನಾವತಾರವನ್ನು ಮಾಡಿ ಪರಮಾತ್ಮ ಆ ಅಹಂಕಾರದಿಂದ ಕೂಡಿದಂತಹ ಆ ಬಲಿಚಕ್ರವರ್ತಿಯ ಶೌಂಡ್ಯತನವನ್ನು ಪರಿಹಾರ ಮಾಡಿ 3 ಪಾದದ ಭೂಮಿಯಿಂದ 1 ಪಾದದ ಕೆಳಗಿನ ಲೋಕಗಳು, ಇನ್ನೊಂದು ಪಾದದ ಮೇಲಿನ ಎಲ್ಲ ಲೋಕಗಳನ್ನು ಹೀಗೆ ಎಲ್ಲವನ್ನು ತುಂಬಿ ಹಾಕಿದ. ಯಾವಾಗ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ 1 ಕಾಲು ಮೇಲೆ ಹೋಯ್ತಲ್ಲ, ಮೇಲಿನ ಲೋಕ ಹೋಗ್ತಾ 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 ಸತ್ಯಲೋಕದೊಳಗೆ ಆ ಪರಮಾತ್ಮನ ಪಾದ ಬಂತು. ಪಾದ ಬಂದಾಗ ಅಲ್ಲಿ ಬ್ರಹ್ಮದೇವರ ಸಮೇತರಾಗಿ ಸರಸ್ವತೀ ದೇವಿ ಕೂತಿದ್ಲು. ಯಾವ ಪರಮಾತ್ಮನ ಬಲಗಾಲಿನ ಹೆಬ್ಬೆರಳಿನ ಉಗುರಿನ ತುದಿ ಈ ಮೇಲಿನ ಎಲ್ಲ ಲೋಕಗಳನ್ನು ಹರಿದು ಹೋಗಿದೆ. ಯಾವಾಗ ಸತ್ಯಲೋಕದಲ್ಲಿ ಪರಮಾತ್ಮನ ಪಾದ ಕಂಡಿತೋ ಆ ತಕ್ಷಣದಲ್ಲಿ ಅವರಿಬ್ಬರು ಸೇರಿ ಆ ಪಾದಕ್ಕೆ ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದಾಗ ಅಲ್ಲಿ ಮೊಟ್ಟ ಮೊದಲಿಗೆ ಗಂಗೆ ಪ್ರಾದುರ್ಭವಿಸಿದಳು. ಇದಕ್ಕೆ ಮೊದಲಿಗೆ ಗಂಗಾ, ಭಾಗೀರಥಿ, ಜಾಹ್ನವಿ, ಅಲಕನಂದ, ಸೀತಾ, ಕೇತು ಅಂತ ಹೆಸರು ಇದ್ದದ್ದಲ್ಲ. ಇವಳಿಗೆ ಮೊಟ್ಟ ಮೊದಲಿಗೆ ಬಂದ ಹೆಸರು ವಿಷ್ಣುಪದಿ ಅಂತ ಇದಕ್ಕೆ ಕರೀತಾರೆ. ಗಂಗೆ ಅಂತ ಹೆಸರು ಬರಲಿಲ್ಲ, ಭಾಗೀರಥಿ ಅಂತ ಬರಲಿಲ್ಲ, ಜಾಹ್ನವಿ ಅಂತ ಬರಲಿಲ್ಲ. ಇವಳಿಗೆ ಬಂದ ಮೊದಲ ಹೆಸರು ವಿಷ್ಣುಪದಿ ಅಂತ ಹೇಳಿ. ಆ ವಿಷ್ಣುಪದಿಯಾದಂತಹ ಆ ನೀರು ಮೊಟ್ಟ ಮೊದಲಿಗೆ ತಾನು ಎಲ್ಲ ವಿಧವಾದ 7 ಸರೋವರಗಳು, ಅವುಗಳನ್ನು ಮುಂದೆ ಮಾಡಿಕೊಂಡಂತಹ 7 ಸಾಗರಗಳು, ಅವುಗಳನ್ನು ಮುಂದೆ ಮಾಡಿಕೊಂಡಂತಹ ಜಂಬೂದ್ವೀಪ, ಪ್ಲಕ್ಷ, ಪುಷ್ಕರ ಮೊದಲಾದ ದ್ವೀಪಗಳು,
ಇವುಗಳ ಮೇಲೆ ಶ್ವೇತದ್ವೀಪ, ಅದರ ಮೇಲೆ ಅನಂತಾಸನ, ಅದರ ಮೇಲೆ ಸತ್ಯಲೋಕ, ಆ ಸತ್ಯಲೋಕದ ಮೇಲೆ ವೈಕುಂಠ ಲೋಕ. ಇಷ್ಟು ಲೋಕಗಳನ್ನು ದಾಟಿ ಬರ್ತಾಳೆ. ದಾಟುವಾಗ ಆ ಪರಮಾತ್ಮನ ಹೆಬ್ಬೆರಳಿನ ಅಭಿಷೇಕದ ನೀರು ಮೊಟ್ಟ ಮೊದಲಿಗೆ ಬಂದು ಬಿದ್ದದ್ದು ಮೇರು ಪರ್ವತದ ಮೇಲೆ. ಸುಮ್ಮನೆ ಇವತ್ತಿನ ಕಾಲಮಾನದ ಲೆಕ್ಕ ಕೊಟ್ಟರೆ 12 ಲಕ್ಷ ಕಿಲೋಮೀಟರ್ ಎಷ್ಟಾಗತ್ತಲ್ಲ, ಅಂದರೆ ಸರಿಸುಮಾರು ಸುಮ್ಮನೆ ಒಂದು ಲೆಕ್ಕದಲ್ಲಿ ಹೇಳೋದಾದರೆ ಒಂದು 100 ಸಲ ಕಲ್ಲೂರಿನಿಂದ ಅಮೇರಿಕಕ್ಕೆ ಹೋಗಿ ಬಂದರೆ ಎಷ್ಟು ದೂರ ಆಗಬೇಕೋ ಅಷ್ಟು ದೂರ ಎತ್ತರ ಮೇರು ಪರ್ವತ ಇದೆ. ಆ ಮೇರು ಪರ್ವತದ ತುಟ್ಟ ತುದಿ, ಆ ತುತ್ತ ತುದಿಯ ಮಧ್ಯಭಾಗದಲ್ಲಿ ಕೈಲಾಸ ಪರ್ವತ ಇದೆ. ಆ ಕೈಲಾಸ ಪರ್ವತದ ಹತ್ತಿರ ಮಾನಸ ಸರೋವರ ಇದೆ. ಆ ಮಾನಸ ಸರೋವರ ಇದು ಎಂಥದ್ದು ಅಂದರೆ ಬ್ರಹ್ಮದೇವರು ತಾವು ಯಜ್ಞಕ್ಕಾಗಿ ಇಟ್ಟುಕೊಂಡ ಸರೋವರ. ಬ್ರಹ್ಮದೇವರು ಇವತ್ತಿಗೂ ಪ್ರತಿನಿತ್ಯ ಬಂದು ಆ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ತಮ್ಮ ಜೀವನದ ಧನ್ಯತೆಯನ್ನು ಅನುಭವಿಸ್ತಾರೆ. ಅಂತಹ ಮಾನಸ ಸರೋವರದಲ್ಲಿ ಈ ನೀರು ಸೇರಿ ಅವಳು ಮುಂದೆ 4 ವಿಧವಾದಂತಹ ಕವಲಾಗಿ ಒಡಿತಾಳೆ. ಯಾರು? ಗಂಗಾ ನದಿ, ಅರ್ಥಾತ್ ವಿಷ್ಣುಪದಿ. ಅವಳು ಭದ್ರಾ, ಕುಕ್ಷಿ, ಸೀತಾ, ಅಲಕನಂದ ಅಂತ ಅನ್ನುವ ನಾಮಕರಣದಿಂದ ಅವಳು ಬಂದದ್ದು. ಸಾಮಾನ್ಯವಾಗಿ ನಮಗೆ ತಿಳಿದ ಗಂಗೆಯ ಹೆಸರು ಜಾಹ್ನವಿ, ಭಗೀರಥ ಅಂತ. ಯಾಕೆ ಅವುಗಳೆಲ್ಲ ಹೆಸರು ಬಂತು? ಜನ್ನು ರಾಜ ಎಲ್ಲ ಕಡೆಗೂ ನೀರು ಏನು ಅಗಸ್ತ್ಯ ಋಷಿಗಳು ಆಪೋಷಣ ಮಾಡಿ ಬಿಟ್ಟಿದ್ರು, ಭೂಮಂಡಲದೊಳಗೆ ನೀರೇ ಇರಲಿಲ್ಲ. ತಾನು ತಪಸ್ಸನ್ನು ಮಾಡಿ ಗಂಗೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡು ತನ್ನ ಬಲಗಿವಿಯಿಂದ ಬಿಟ್ಟ. ಅದಕ್ಕಾಗಿ ಅವಳಿಗೆ ಜಾಹ್ನವಿ ಅಂತ ಹೆಸರು. ಇವತ್ತಿಗೂ ಹಿರಿಯರು ಹಾಕಿಕೊಟ್ಟ ಒಂದು ಪದ್ಧತಿ. ಎಲ್ಲೇ ಆದರೋ ಮೂತ್ರಶಂಕೆಗೋ ಮೊದಲಾದವುಗಳಿಗೆ ಹೋದರೆ ಬಲಗಿವಿ ಮುಟ್ಕೊಳ್ಳಿ ಅಂತಾರೆ. ಶ್ರೌತಾಚಮನ ಮಾಡುವಾಗ ಬಲಗಿವಿ ಮುಟ್ಕೊಳ್ಳಿ ಅಂತಾರೆ. ಅರ್ಘ್ಯ ಬಿಡುವಾಗ ಬಲಗಿವಿಯಿಂದ ತೋರಿಸಿ ಅರ್ಘ್ಯ ಬಿಡಬೇಕು ಅಂತಾರೆ. ಯಾಕೆ ಅಂದರೆ ಬಲಗಿವಿಯಲ್ಲಿ ಗಂಗಾ ಸನ್ನಿಧಾನ ಅಂತ. ಬಲಗಿವಿಯಲ್ಲಿ ಗಂಗಾ ಸನ್ನಿಧಾನ ಯಾಕೆ ಅಂದರೆ ಜಾಹ್ನವಿ ಜನ್ನುರಾಜನ ತಪಸ್ಸಿಗೆ ಒಲಿದು ಬಂದವಳು, ಆದ್ದರಿಂದ ಅವಳು ಜಾಹ್ನವಿ ಅಂತ ಲೋಕದಲ್ಲಿ ಪ್ರಸಿದ್ಧ. ನಂತರದಲ್ಲಿ ಇವಳಿಗೆ ಭಾಗೀರಥಿ ಅಂತ ಹೆಸರು ಕೊಡ್ತಾರೆ. ಸುಮ್ಮನೆ ಇವತ್ತಿನ ಲೆಕ್ಕದಲ್ಲಿ ನಿಮಗೆ ಹೇಳುವುದಾದರೆ, ಬದರಿ ಯಾತ್ರೆ ಎಲ್ಲ ಮಾಡಿರ್ತೀರಿ. ಬದರಿ ಯಾತ್ರೆಯನ್ನು ಮಾಡುವಾಗ ದೇವಪ್ರಯಾಗ ದಾಟಿದ ಮೇಲೆ ಒಂದು ಕರ್ಣಪ್ರಯಾಗ ಅಂತ ಬರುತ್ತೆ. ಆ ಕರ್ಣಪ್ರಯಾಗದಲ್ಲಿ ಅಲಕನಂದ, ಭಾಗೀರಥಿ, ಸುಮ್ಮನೆ ತಮಗೆ ಆ ಚಿತ್ರಣ ತಲೆಯಲ್ಲಿ ತೆಗೆದುಕೊಂಡ್ರೆ ಬರುತ್ತೆ. ಒಂದು ಅತೀ ಕಪ್ಪಾದ ನೀರು ಬರುತ್ತೆ, ಇನ್ನೊಂದು ಕಡೆಗೆ ಅತೀ ನೀಲಿ ಬಣ್ಣದ ಒಂದು ನೀರು ಬರುತ್ತೆ. ಅವುಗಳು ಸೇರುವ ಒಂದು ಪ್ರಯಾಗ, ಅರ್ಥಾತ್ ಕರ್ಣಪ್ರಯಾಗ. ಅಲ್ಲಿ ಭಾಗೀರಥಿ ಮತ್ತು ಅಲಕನಂದ ಸಂಗಮ ಇದೆ. ಆ ಭಾಗೀರಥಿ ಎಲ್ಲಿಂದ ಬಂದದ್ದು ಅಂದರೆ, ನಮಗೆ ತೋರುವಂತೆ ಗೋಮುಖ ಅಂತ ನಾವು ಹೇಳುತ್ತೇವೆ, ಗಂಗೋತ್ರಿ ಅಂತ ಹೇಳ್ತೇವೆ. ಗಂಗೋತ್ರಿಗೆ ಮುಂದೆ 40 ಕಿಲೋಮೀಟರ್ ನಡೀತಾ ಹೋದರೆ ಸಿಗುವುದೇ ಗೋಮುಖ. ಗಂಗೋತ್ರಿ ಅರ್ಥಾತ್ ಬದರಿಯ 4 ಧಾಮ ಅಂತೀವಲ್ಲ, ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದರಿನಾಥ ಅಂತ. ಹಾಗೆ ಗಂಗೋತ್ರಿಯಿಂದ ಮೇಲೆ 40 ಕಿಲೋಮೀಟರ್ ನಡೀತಾ ಹೋದರೆ ಹಿಮಾಲಯದ ಪರ್ವತದಲ್ಲಿ ಒಂದು ಆಕಳಿನ ಮುಖದ ಆಕಾರದ ಒಂದು ಪರ್ವತ ಇದೆ. ಆ ಪರ್ವತದಿಂದ ಈ ಗಂಗಾ ನದಿ ಆವಿರ್ಭವಿಸ್ತಾಳೆ ಅಂತ ನಮಗೆ ಭೂಮಿಗೆ ಬಂದದ್ದನ್ನು ಲೆಕ್ಕ ಕೊಡ್ತಾರೆ. ಆದರೆ ಇವಳು ನಿಜವಾಗಿ ಹೀಗೆ ಒಡೆದದ್ದು ಎಲ್ಲಿಂದ ಅಂದರೆ ಬ್ರಹ್ಮಲೋಕದಲ್ಲಿ. ಯಾವಾಗ ಬ್ರಹ್ಮದೇವರು ಅವಳನ್ನು ಆ ಪರಮಾತ್ಮನ ಪಾದಕ್ಕೆ ಅಭಿಷೇಕವನ್ನು ಮಾಡ್ತಾರೋ, ಅಭಿಷೇಕ ಮಾಡಿದಾಗಲೇ 4 ವಿಭಾಗಗಳಾಗಿ ಅವಳು ಒಡಿತಾಳೆ. ಒಡೆದು ಅದರೊಳಗೆ ಅಲಕನಂದ ಲವಣ ಸಮುದ್ರಕ್ಕೆ ಸೇರ್ತಾಳೆ. ಅರ್ಥಾತ್ ಆ ಮೇಲಿನ ಪರ್ವತದಲ್ಲಿ, ಹಿಮಾಲಯ ಪರ್ವತದಿಂದ ಹರಿದು ಬಂದು ಸ್ವಲ್ಪ ಭಾಗದ ಕಲ್ಕತ್ತೆಯವರೆಗಿಂದ ಬಂದು ಅಲ್ಲಿ ಗಂಗಾಸಾಗರ ಸಂಗಮ ಅಂತ ನಾವು ನೋಡ್ತೇವೆ. ಕಪಿಲ ಋಷಿಗಳು ಯಾವ ಸನ್ನಿಧಾನದಲ್ಲಿ ತಾಯಿಯನ್ನು ವಿಶೇಷವಾಗಿ ಅನುಗ್ರಹ ಮಾಡಿದ್ದು ಸಿದ್ಧಪುರಿ ಅಂತ ನಾವು ಕರಿತೇವೋ, ಅದಾದ ನಂತರ ಕಪಿಲ ಋಷಿಗಳು ಗಂಗಾಸಾಗರ ಸಂಗಮಕ್ಕೆ ಹೋಗಿ ಅಲ್ಲಿ ವಿಶೇಷ ತಪಸ್ಸು ಮಾಡಿದ್ದಾರೆ. ಇವತ್ತಿಗೂ ನಮಗೆ ಆ ಕಪಿಲಾಶ್ರಮ ಎಲ್ಲ ನೋಡಲಿಕ್ಕೆ ಸಿಗತ್ತೆ. ಅಲ್ಲಿ ಗಂಗಾ ನದಿ ಸಾಗರಕ್ಕೆ ಸಂಗಮ ಆಗುವ ಅತೀ ಅಪರೂಪದ ಸಂದರ್ಶನ. ಇವತ್ತಿಗೂ ಎಷ್ಟು ವಿಚಿತ್ರ ಅಂದರೆ, ಒಂದು ಕಡೆಗೆ ನೀವು ಪೂರ್ವಕ್ಕೆ ತಿರುಗಿ ಸ್ನಾನ ಮಾಡಿದರೆ ಉಪ್ಪು ನೀರು ಸ್ನಾನ ಮಾಡ್ತೀರಿ, ಅದೇ ನೀರನ್ನು ನೀವು ಪಶ್ಚಿಮಕ್ಕೆ ತಿರುಗಿ ಸ್ನಾನ ಮಾಡಿದರೆ ಸಿಹಿಯಾದ ನೀರು ಸ್ನಾನ. ಒಂದು ಕಡೆಗೆ ಗಂಗೆ, ಇನ್ನೊಂದು ಕಡೆಗೆ ಸಾಗರ.
ಇವತ್ತಿಗೂ ನೋಡೋದಕ್ಕೆ ಸಿಗತ್ತೆ. ಅದ್ಭುತವಾದ ಒಂದು ಸಂದರ್ಶನ. ಅಲ್ಲಿ ಇವತ್ತಿಗೂ ಹೇಗೆ ಕಪಿಲಾಶ್ರಮದಲ್ಲಿ ಇರಬೇಕೋ ಅದೇ ಕಪಿಲ ದೇವರು, ಅವಳ ಮುಂದೆ ಒಂದು ತಾಯಿಯ ಪ್ರತೀಕ ಇವತ್ತಿಗೂ ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ. ಯಾವಾಗಲೂ ಇರುತ್ತೆ, ಯಾವಾಗಲೂ ಇರುತ್ತೆ. ಇಲ್ಲ 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 ಇಲ್ಲ, ಒಂದು ಕಡೆಗೆ ಗಂಗಾ ನದಿ, ಇನ್ನೊಂದು ಕಡೆಗೆ ಸಮುದ್ರ. ಕಲ್ಕತ್ತಾದಿಂದ ಮುಂದೆ ಒಂದು 120 ಕಿಲೋಮೀಟರ್ ಗಂಗಾಸಾಗರ ಅಂತ ಊರಿನ ಹೆಸರು. ಗಂಗಾಸಾಗರ. ಅಲ್ಲಿಂದ ಮತ್ತೆ 10 ಕಿಲೋಮೀಟರ್ ಗಾಡಿಯಲ್ಲಿ ಹೋಗಬೇಕು. ಗಾಡಿಯಲ್ಲಿ ಹೋದ ಮೇಲೆ ಅಲ್ಲಿ ನಮಗೆ ಸಾಗರ ಸಂಗಮ ಸಿಗುತ್ತೆ. ಇವತ್ತಿಗೂ ಅಲ್ಲಿ ಬೋಟ್ ಒಳಗೆ ಒಯ್ದು ತೋರಿಸ್ತಾರೆ ನಮಗೆ. ಅಲ್ಲಿ ಸ್ಪಷ್ಟ ಒಂದು ಕಡೆಗೆ ಸಿಹಿ ನೀರು, ಒಂದು ಕಡೆಗೆ ಉಪ್ಪು ನೀರು ಬರೋದು. ಸಮುದ್ರದ ನೀರು ಸ್ವಲ್ಪ ಕಪ್ಪದ ಲೆಕ್ಕದಲ್ಲಿ ಇರುತ್ತೆ. ಇವಳು ಸ್ವಲ್ಪ ಗಂಗಾ ನದಿ ಸ್ವಲ್ಪ ಬಿಳಿ ಬಣ್ಣದವಳಾಗಿದ್ದಾಳೆ. ಇವತ್ತಿಗೂ ನಮಗೆ ನೋಡಲಿಕ್ಕೆ ಸಿಗತ್ತೆ. ಅದು ಮೂಲ ಗಂಗೆ ಬಂದು ಅಲ್ಲಿ ತಾನು ಸಮುದ್ರ ಪ್ರವೇಶವನ್ನು ಪಡಿತಾಳೆ. ನಂತರದಲ್ಲಿ ಅಲಕನಂದ ತಾನು ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಬಂದು ಅವಳು ಸಮುದ್ರ ಸಂಗಮವನ್ನು ಸೇರ್ತಾಳೆ. ಮುಖ್ಯ ನದಿಯಾಗಿ ಅವಳು ನದಿಯಲ್ಲಿ ಸೇರುವುದಿಲ್ಲ. ಸಮುದ್ರದಲ್ಲಿ ಅವಳು ಬರುವಾಗ ತ್ರಿಪಥಗಾಮಿನಿ, ಗಂಗೆಗೆ ಗಂಗಾ ತ್ರಿಪಥಗಾಮಿನಿ ಅಂತ ಕರೀತಾರೆ. ಅವಳು ಏನು ಬದರಿಕಾಶ್ರಮದ ಮಾನಾ ಕ್ಷೇತ್ರದಲ್ಲಿ ಭೀಮಫುಲ್ ಅನ್ನುವಲ್ಲಿ ಸರಸ್ವತಿ ನದಿಯ ಉಗಮವಿದೆ. ಅಲ್ಲಿ ಸರಸ್ವತಿ ಉಗಮವಾಗಿ ನೇರ ಬಂದು ನಮಗೆ ಕಾಣೋದು ಎಲ್ಲಿ ಅಂದರೆ ಪ್ರಯಾಗದಲ್ಲೇ. ಅಲ್ಲಿವರೆಗೆ ಅವಳು ಕಾಣೋದೇ ಇಲ್ಲ. ಆ ಪ್ರಯಾಗದಲ್ಲಿ ಆ ಭಾಗೀರಥಿ ಈ ಯಮುನಾ ನದಿಯ ಜೊತೆಗೆ ಸರಸ್ವತಿ ನದಿಯ ಜೊತೆಗೆ ಸೇರಿ ದೊಡ್ಡದಾದ ಪ್ರವಾಹವನ್ನು ಮಾಡಿಕೊಂಡು ಅವಳು ಮುಂದೆ ಗುಜರಾತಿನ ಕಚ್ ಪ್ರಾಂತದಲ್ಲಿ ಅವಳು ಸಾಗರ ಸಂಗಮವನ್ನು ಮಾಡ್ತಾಳೆ. ಇದು ಪಶ್ಚಿಮ ಕರಾವಳಿ, ಅದು ಪೂರ್ವ ಕರಾವಳಿ. ಬಂಗಾಳ ಬೇ ಆಫ್ ಬೆಂಗಾಲ್ ಅಂತ ಏನು ಕರಿತೇವೆ, ಆ ಬಂಗಾಳ ಕೊಲ್ಲಿಯಲ್ಲಿ ಅವಳು ತಾನು ಸಮುದ್ರವನ್ನು ಸೇರ್ತಾಳೆ. ಇನ್ನು ಇನ್ನೊಂದು ಪ್ರವಾಹ, ಅದು ಸೀತಾ. ಆ ಸೀತಾ ಎನ್ನುವ ಗಂಗೆಯ ಒಂದು ಕವಲೇನಿದೆಯಲ್ಲ, ಅದು ಭೂಲೋಕಕ್ಕೆ ಬರಲೇ ಇಲ್ಲ. ಅದನ್ನು ಎಲ್ಲ ಜ್ಞಾನಿಗಳು, ಋಷಿಗಳು, ದೇವತೆಗಳು ತಮ್ಮ ಪ್ರತಿನಿತ್ಯದ ಕಾರ್ಯಕ್ಕಾಗಿ ಅವಳನ್ನು ಅಂತರ್ಧಾನ ಮಾಡಿಕೊಂಡು ಬಿಟ್ಟರು. ಬರಲೇ ಇಲ್ಲ ಕೆಳಗವಳು. ಒಂದು ಅಲಕನಂದ ಪಶ್ಚಿಮ ಪ್ರವಾಹಕ್ಕೆ, ಭಾಗೀರಥಿ ಪೂರ್ವ ಪ್ರವಾಹಕ್ಕೆ, ಅವಳಿಗೇನೆ ಗಂಗೆ ಅಂತ ನಾವು ಕರೆಯುವಂತಹ ಒಂದು ವಾಡಿಕೆ ಬಂತು. ಗಂಗಾ ಅನ್ನುವ ಶಬ್ದಕ್ಕರ್ಥ ಇಷ್ಟೇ, ಪವಿತ್ರಳಾದವಳು ಅಂತ ಅರ್ಥ. ಯಾವಳು, ಯಾರ ಹತ್ತಿರ, ಯಾರ ನದಿಯಲ್ಲಿ ಹೋಗಿ ನಾವು ಮುಳುಗಿದಾಗ ಗಂಗೆಯ ಪಾವಿತ್ರತೆ ನಮಗೆ ಬರುತ್ತೋ ಅಂತಹ ಮಹಾನುಭಾವಳು ಗಂಗಾ. ಈ ಕಥೆಯನ್ನು ಕೇಳುವಾಗ, ಈ ವರ್ಣನೆಯನ್ನು ಕೇಳುವಾಗ ನಮಗೆ ಇವತ್ತಿನ ಆರಾಧ್ಯ ಗುರುಗಳ ನೆನಪೂ ಬರಬೇಕು. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಕಾಶಿಗೆ ಹೋಗಿರ್ತಾರೆ. ಕಾಶಿಗೆ ಹೋದಾಗ ಗಂಗಾ ನದಿಯಲ್ಲಿ ಬಾಗಿಣ ಕೊಡ್ತೀವಲ್ಲ, ಹಾಗೆ ಆ ಸತ್ಯಸಂಧರು ಒಂದು ಬಂಗಾರದ ಬಾಗಿಣವನ್ನು ತರಿಸಿ ಅದರೊಳಗೆಲ್ಲ ಮುತ್ತುರತ್ನಗಳನ್ನೆಲ್ಲ ಹಾಕಿ ಕಾಶಿಯಲ್ಲಿ ಇವತ್ತು ಉತ್ತರಾದಿಮಠ ಏನು ಹನುಮಾನ್ ಘಾಟ್ನಲ್ಲಿದೆಯಲ್ಲ, ಅಲ್ಲಿ ಹೋಗಿ ಆ ಗಂಗೆಗೆ ಕೊಡಬೇಕು ಅಂದರೆ ನೀರಿನಿಂದ 2 ಕೈಗಳು ಮೇಲೆ ಬಂದು ಆ ಬಾಗಿಣವನ್ನು ಸ್ವೀಕಾರ ಮಾಡಿ ಅಂತರ್ಧಾನಲಾಗ್ತಾಳೆ. ಇವರ ಗುರುಗಳು ಸತ್ಯಬೋಧರು, ವಿಷ್ಣು ತೀರ್ಥ ಅಂತ ಹೇಳಿ ಸವಣೂರಿನಲ್ಲಿ ನಾವು ನೋಡ್ತೇವೆ. ಔದುಂಬರ ವೃಕ್ಷದಿಂದ ಗಂಗೆಯನ್ನು ಪ್ರತ್ಯಕ್ಷ ಮಾಡಿಕೊಂಡವರು ಇವರ ಗುರುಗಳಾದ ಸತ್ಯಬೋಧ ತೀರ್ಥರು. ಈ ಮಹಾನುಭಾವರು ಸತ್ಯಸಂಧ ತೀರ್ಥರು ಸ್ವಯಂ ಭಾಗೀರಥಿಗೇನೆ ಅವರು ಬಾಗಿಣವನ್ನು ಕೊಟ್ಟದ್ದು ನಾವು ಇತಿಹಾಸದಲ್ಲಿ ಇವತ್ತಿಗೂ ನಾವು ನೋಡುವಂತಹದ್ದು ನಮಗೆ ಸಿಗತ್ತೆ. ಅಂತಹ ಮಹಾನುಭಾವಳು ಈ ಗಂಗಾ. ನಂತರದಲ್ಲಿ ಆ ಗಂಗಾ ನದಿ ತಾನು ಗಂಧಮಾದನ ಪರ್ವತದಲ್ಲಿ ಬರ್ತಾಳೆ. ನೇರ ಆ ಭೂಮಿಯಿಂದ ತಾನು ಹರಿದದ್ದಷ್ಟೇ ಅಲ್ಲ, ಪರಮಾತ್ಮ ಸತ್ಯಲೋಕದಿಂದ ಬರುವ ಅಲ್ಲಲ್ಲಿ ದೇವತೆಗಳ ಅನುಗ್ರಹವನ್ನು ತೆಗೆದುಕೊಂಡು ಬರ್ತಾಳವಳು ಗಂಗಾ ನದಿ. ಆ ಬರುವಾಗ ಮೊಟ್ಟ ಮೊದಲಿಗೆ ಮೇರು ಪರ್ವತ, ಅದರ ತರುವಾಯ ಮಾನಸ ಸರೋವರ, ಅದರ ತರುವಾಯ ಅವಳು ಬಂದದ್ದು ಗಂಧಮಾದನ ಪರ್ವತ. ಗಂಧಮಾದನ ಪರ್ವತ ಅಂದರೆ ಇಡೀ ಪರ್ವತ ಸುವರ್ಣಮಯ. ಅಲ್ಲಿ ಕಲ್ಲು ಮಣ್ಣು ಗಿಡಗಂಟಿಗಳ ಪರ್ವತ ಅಲ್ಲ ಅದು. ಆ ಪರ್ವತ ಇದು ಬಂಗಾರದ ಪರ್ವತ. ಆ ಬಂಗಾರದ ಪರ್ವತ ಗಂಧಮಾದನ ಪರ್ವತ ಅಂತ ಕರೀತಾರೆ ಅದಕ್ಕೆ. ಇವತ್ತು ನೋಡುವ ಹಿಮಾಲಯದ ಮೇಲೆ ಸ್ವರ್ಗಾರೋಹಣಕ್ಕೆ ಹೋಗುವಂಥ ಒಂದು ಪದ್ಧತಿ ಇದೆ, ಅದಕ್ಕೆ ಸತೋಪಂಥ್ ಅಂತ ಕರೀತಾರೆ. ಅಲ್ಲಿ ಒಂದು ಗಂಧಮಾದನ ಪರ್ವತ ಇದೆ, ಅದು ಗಂಧಮಾದನ ಪರ್ವತ ಅಲ್ಲ. ಅದು ಇಂದ್ರನ ಅಮರಾವತಿ ಪಟ್ಟಣದ ಹತ್ತಿರದಲ್ಲಿ ಇರುವ ಪರ್ವತ. ಅದಕ್ಕೆ ಗಂಧಮಾದನ ಪರ್ವತ ಅಂತ ಕರೀತಾರೆ. ಅದು ಸುವರ್ಣಮಯವಾದ ಪರ್ವತ. ಆ ಪರ್ವತದ ಮೇಲೆ ಋಷಿಗಳೆಲ್ಲ ತಪಸ್ಸಿಗೆ ಕೂತಿದ್ರು. ಅಲ್ಲಿ ಅವಳು ಹರಿತಾಳೆ. ಹರಿದಾಗ ಆ ಋಷಿಗಳೆಲ್ಲ ಅವಳಿಗೆ ಅನುಗ್ರಹವನ್ನು ಮಾಡ್ತಾರೆ.
ಯಾರೇ ಬಂದು ನಿನ್ನಲ್ಲಿ ಅವರ ಪಿತೃತೃಪ್ತಿಗಾಗಿ ಶ್ರಾದ್ದಾದಿಗಳನ್ನು ಮಾಡಿದರು ಅಂತಾದರೆ ಅವರೆಲ್ಲರೂ ತಮ್ಮ ಅಪಮೃತ್ಯುಗಳಿಂದ ದೂರವಾಗಿ, ಶ್ರಾದ್ದಾದಿಗಳಿಂದ ಬರುವ ಎಲ್ಲ ಅನಿಷ್ಟಗಳು ದೂರವಾಗಿ ಇಷ್ಟಪ್ರಾಪ್ತಿಯನ್ನು ಮಾಡಿಕೊಂಡು ಹೋಗ್ತಾರೆ. ಆ ನಿಮಿತ್ತದಿಂದಲೇ ನಮಗೆ ಬಂದದ್ದು ತೀರ್ಥವಿಧಿ ಅಂತ ಹೇಳಿ. ಸಾಮಾನ್ಯ ನಮಗೆಲ್ಲ ಒಂದು ತಪ್ಪು ಕಲ್ಪನೆ ಇದೆ. ತೀರ್ಥವಿಧಿ ಮಾಡೋದು ಅಂದರೆ ಗಂಗಾ, ಕಾಶಿ, ಗಯಾ ಅಂತ ಅಲ್ಲಿ ಮಾತ್ರ, ಉಳಿದಲ್ಲೆಲ್ಲೂ ಮಾಡುವುದಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಏನು ಪದ್ಧತಿ ಗೊತ್ತೇನು? ಎಲ್ಲಿಯಾದರೋ ಮಹಾನದಿ ಬಂತು ಅಂತಾದರೆ ಅದನ್ನು ಹಾಗೆ ದಾಟೋ ಹಾಗಿಲ್ಲ, ತೀರ್ಥವಿಧಿ ಕ್ಷೌರ ಇವುಗಳನ್ನು ಮಾಡೇ ದಾಟಬೇಕು. ಉದಾಹರಣೆಗೆ ನೀವು ಗುಲ್ಬರ್ಗಾದಿಂದ ರಾಯಚೂರಿಗೆ ಬರ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಮಧ್ಯೆ ಕೃಷ್ಣ ಬರ್ತಾಳೆ, ಕೃಷ್ಣಾ ನದಿ, ಕೊಪ್ಪರ ಕ್ಷೇತ್ರದ ಕೃಷ್ಣಾ ನದಿ. ಅದನ್ನು ನೇರವಾಗಿ ದಾಟೋ ಹಾಗಿಲ್ಲ. ಯಾಕೆ? ಅವಳು ಮಹಾನದಿ. ಮಹಾನದಿ ಆದ್ದರಿಂದ ಅಲ್ಲಿ ತೀರ್ಥವಿಧಿಗಳನ್ನೆಲ್ಲ ಮಾಡಿಕೊಂಡು ಅವರು ಮತ್ತೆ ಮುಂದಿನ ಕರ್ಮಗಳನ್ನು ಹೋಗಬೇಕು. ಹೌದು ಆಚಾರ್ಯರೇ, ಮಹಾನದಿ ಅಂದರೆ ನದಿಗಳಲ್ಲಿಯೂ ವ್ಯತ್ಯಾಸ ಉಂಟಾ? ಸ್ವಲ್ಪ ಜನರಲ್ ವಿಷಯ, ಒಂದೆರಡು ವಿಷಯಗಳನ್ನು ತಿಳ್ಕೊಳ್ಳೋಣ. ಯಾವುದಕ್ಕೆ ಮಹಾನದಿ ಅಂತ ಕರೀತಾರೆ, ಯಾವುದಕ್ಕೆ ಉಪನದಿ ಅಂತ ಕರೀತಾರೆ? ನದಿಯಲ್ಲಿಯೂ ಹೆಣ್ಣು ನದಿ ಇದೆ, ಗಂಡು ನದಿ ಇದೆ. ಹೆಣ್ಣು ನದಿಗೆ ನದಿ ಅಂತ ಕರೀತಾರೆ, ಗಂಡು ನದಿಗೆ ನದ ಅಂತ ಕರೀತಾರೆ. ಇದೆಲ್ಲ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಪರಮಾದ್ಭುತವಾಗಿ ಹೇಳ್ತಾರೆ. ಏನು? ಮೊದಲಿಗೆ ಮಹಾನದಿ ಅಂದರೆ ಏನರ್ಥ? ಯಾವ ನದಿ ತಾನು ಎಲ್ಲಿ ಹುಟ್ಟಿರುತ್ತೋ ಅಲ್ಲಿ ಹುಟ್ಟಿನಿಂದ ಪ್ರಾರಂಭ ಮಾಡಿ ನೇರವಾಗಿ ಸಮುದ್ರಕ್ಕೆ ಸೇರತ್ತಲ್ಲ, ಅದು ಮಹಾನದಿ. ಮಹಾರಾಷ್ಟ್ರದ ಮಹಾಬಲೇಶ್ವರದಿಂದ ವಿಜಯವಾಡ ಹತ್ತಿರ ಹಂಸಲದಿವಿಯವರೆಗೂ ಏನು ಕೃಷ್ಣೆ ಹರಿದು ಸಮುದ್ರಕ್ಕೆ ಹೋಗ್ತಾಳಲ್ಲ, ಅವಳು ಮಹಾನದಿ. ಆದರೆ ತುಂಗಭದ್ರ ಇದು ಮಹಾನದಿ ಅಲ್ಲ. ಅವಳು ಹುಟ್ಟಿದ್ದು ಮಲೆನಾಡಿನಲ್ಲಿ, ಅವಳು ಮುಂದೆ ಸೇರುವಂತಹದ್ದು ಕೃಷ್ಣೆಗೆ, ಕೃಷ್ಣೆಯ ಮುಖಾಂತರ ನದಿಗೆ ಸೇರ್ತಾಳೆ. ಆದ್ದರಿಂದ ಅದು ಉಪನದಿ. ಯಾವ ನದಿ ಮಹಾನದಿಯ ಜೊತೆಗೆ ಸೇರಿ ಸಮುದ್ರಕ್ಕೆ ಸೇರುತ್ತಲ್ಲ, ಅದು ಉಪನದಿ. ಯಾವ ನದಿ ನೇರವಾಗಿ ಹುಟ್ಟಿನಿಂದ ಪ್ರಾರಂಭ ಮಾಡಿ ಸಮುದ್ರಕ್ಕೆ ಸೇರುತ್ತಲ್ಲ, ಅದಕ್ಕೆ ಮಹಾನದಿ, ಉಪನದಿ ಅಂತ ಕರೀತಾರೆ. ಅದರೊಳಗೆ ಅತೀ ಮಹತ್ತರವಾದ ನದಿಗಳು, ಜೀವನದಲ್ಲಿ ಒಂದು ಬಾರಿಯಾದರೂ ಸ್ನಾನ ಮಾಡಲೇಬೇಕಾದ ನದಿಗಳು ಅಂದರೆ ಮೊಟ್ಟ ಮೊದಲಿಗೆ ಕಾವೇರಿ ನದಿ, ಕಪಿಲಾ ನದಿ, ಭೀಮಾ ನದಿ ಮತ್ತು ತಾಮ್ರಪರ್ಣಿ ನದಿ, ಸೀತಾ ನದಿ, ಅಲಕನಂದಾ ನದಿ ಅರ್ಥಾತ್ ಗಂಗಾ ನದಿ. ಇದು ನದಿಗಳ ಲೆಕ್ಕ. ಯಾವ ನಿರ್ಣಯದಿಂದ ಹೆಣ್ಣು ನದಿ ಗಂಡು ನದಿ ಅಂತ ಮಾಡ್ತಾರೆ? ಇದನ್ನು ಸ್ವಲ್ಪ ತಿಳ್ಕೊಳ್ಬೇಕಾದದ್ದು. ಯಾವ ನದಿಗೆ ಅಭಿಮಾನಿ ದೇವತೆ ಸ್ತ್ರೀರೂಪಳಾಗಿ ಇರ್ತಾಳೋ, ಈಗ ಅವುಗಳಿಗೆ ನದಿ ಅಂತ ಕರೀತಾರೆ. ಈಗ ಉದಾಹರಣೆಗೆ ನೀವು ಭೀಮಾ ನದಿಯನ್ನು ತೆಗೆದುಕೊಳ್ಳಿ. ಭೀಮಾ ನದಿಗೆ ಯಾರು ಅಭಿಮಾನಿ ದೇವತೆ? ಶ್ರೀಧರ, ಇವನು ಭೀಮಾ ನದಿಗೆ ಅಭಿಮಾನಿ ದೇವತೆ. ಗೋದಾವರಿ ನದಿಯನ್ನು ತೆಗೆದುಕೊಳ್ಳಿ. ಗೋದಾವರಿಗೆ ಯಾರು ಅಭಿಮಾನಿ ದೇವತೆ? ವೀರನಾರಾಯಣ ಗೋದಾವರಿಗೆ ಅಭಿಮಾನಿ ದೇವತೆ. ಇವುಗಳನ್ನು ನಾವು ಲೆಕ್ಕದಲ್ಲಿ ಇಟ್ಟುಕೊಂಡು ನದಿ ಮತ್ತು ನದ ಅಂತ ಕರಿತೇವೆ. ಇನ್ನು ಇವುಗಳೆಲ್ಲದಕ್ಕಿಂತಲೂ ಶ್ರೇಷ್ಠವಾದ ನದಿ ನಮ್ಮ ಭಾರತ ದೇಶದಲ್ಲಿ ಒಂದು 2-3 ಕಿಲೋಮೀಟರ್ ಅಷ್ಟೇ ನಮ್ಮ ಹಣೆಬಾರ, ನಮ್ಮ ಕಣ್ಣಿಗೆ ಕಾಣುತ್ತದೆ. ಅದು ಯಾವುದು ಅಂದರೆ ಸಿಂಧೂ ನದಿ. ಇವತ್ತಿನ ಲೆಕ್ಕದಲ್ಲಿ ನಾವು ಹೇಳಬೇಕು ಅಂದರೆ ಲೇಹ ಲಡಾಖ್ ಅಂತ ಕೇಳಿರ್ತೀರಿ, ಅಲ್ಲಿ ಒಂದು ಕಾಲುವೆ ಪರಿಮಾಣದಲ್ಲಿ ಹರಿತಾಳಷ್ಟೇ ಸಿಂಧೂ ನದಿ. ಅರ್ಧ ಪೂರ್ತಿ ನದಿ ಎಲ್ಲ ಆ ಬೇರೆಯ ಪಾಕಿಸ್ತಾನದಲ್ಲಿ ಇದೆ. ಉಳಿದೆಲ್ಲ ನದಿ ಒಂದು 2-3 ಕಿಲೋಮೀಟರ್ ಮಾತ್ರ ನಮಗೆ ಭಾರತ ದೇಶದಲ್ಲಿ ಸಿಗುವಂಥದ್ದಾಗತ್ತೆ. ಅದಕ್ಕೆ ನದಿ ಅನ್ನುವುದಿಲ್ಲ, ಅದಕ್ಕೆ ನದ ಅಂತ ಕರೀತಾರೆ. ಸಿಂಧೂ ನದ, ಕೃಷ್ಣಾ ನದಿ, ಇವುಗಳ ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಇನ್ನು ಇವು ಎರಡಕ್ಕಿಂತಲೂ ಶ್ರೇಷ್ಠವಾದ ನದಿ ಅಂದರೆ ನರ್ಮದಾ ನದಿ. ಈಗ ಈ ವರ್ಷ ನರ್ಮದಾ ನದಿಗೆ ಪುಷ್ಕರ ನಡೀತಾ ಇದೆ. ಮಧ್ಯಪ್ರದೇಶದ ಅಮರಕಂಟಕ ಅನ್ನುವ ಒಂದು ಪ್ರದೇಶ, ಅಲ್ಲಿ ಶಿಪ್ರಾ ನದಿ, ಉಜ್ಜಯಿನಿ ಮಹಾಕಾಲೇಶ್ವರ, ಅನೇಕ ರುದ್ರದೇವರ ಏನು ಸನ್ನಿಧಾನವಿದೆ, ಅಲ್ಲಿ ಹರಿಯುವಂಥವಳು ನದಿ ನರ್ಮದಾ ನದಿ. ಇವತ್ತಿಗೂ ನರ್ಮದಾ ಪರಿಕ್ರಮ ಅಂತ ಭಾರಿ ಪ್ರಸಿದ್ಧ. ಇನ್ನೂ ಒಂದು ವಿಶೇಷ ಏನು ಅಂದರೆ, ನದಿಗಳಿಗೆ ಸಿರಿ ಉಡಿಸಿದ್ದು ಕೇಳಿದ್ದೀರೇನು? ಆ ನರ್ಮದಾ ನದಿಗೆ ಸಿರಿ ಉಡಿಸ್ತಾರೆ. ಒಂದು ದಡದಲ್ಲಿ ಒಬ್ಬವ ನಿಂತು ಜೋರಾದ ಬಿಲ್ಲು ಬಾಣಗಳನ್ನು ಮಾಡಿಕೊಂಡು ಇನ್ನೊಂದು ದಡಕ್ಕೆ ಮುಟ್ಟುವಷ್ಟು ತೀಕ್ಷ್ಣವಾಗಿ ಮಷಿನರಿಗಳನ್ನೆಲ್ಲ ಬಳಸಿಕೊಂಡು ಇಡೀ ನರ್ಮದಾ ನದಿಗೆ ಸೀರೆ ಉಡಿಸುವ ಪದ್ಧತಿ ಇವತ್ತಿಗೂ. ಓಂಕಾರೇಶ್ವರ ಅಂತ ಒಂದು ಸನ್ನಿಧಾನವಿದೆ, ಆ ನರ್ಮದಾ ನದಿಯಲ್ಲಿ ಸೀರೆ ಉಡಿಸುವ ಪದ್ಧತಿ ಇದೆ. ಅಷ್ಟು ಶ್ರೇಷ್ಠವಾದ ನದಿ. ಸಾಮಾನ್ಯ ನಮಗೆ ಈ ದಕ್ಷಿಣ ಭಾರತದವರಿಗೆ ನದಿಗಳ ಕಿಮ್ಮತ್ತು ಗೊತ್ತಿಲ್ಲ ರೀ.
ಏನೇನು ಮಾಡಬಾರ್ದು ಎಲ್ಲ ಮಾಡಿ ಹಾಕಿಬಿಡ್ತೇವೆ ನಾವು. ಸ್ವಲ್ಪ ಉತ್ತರ ಭಾರತಕ್ಕೆ ಹೋಗಿ ನದಿಗಳ ಮಹತ್ವ ಏನು ಅಂತ ತೋರಿಸ್ತಾರೆ. ಅದರೊಳಗೂ ಗಂಗಾ ನದಿ, ಗಂಗಾ ಅಂತ ಅನ್ನೋದೇ ಇಲ್ಲ ಅವರು, ಗಂಗಾ ಮಾತಾ ಅಂತ ಕರೀತಾರೆ, ಗಂಗಾಮಯ್ಯ ಅಂತ ಕರೀತಾರೆ. ಪ್ರತಿನಿತ್ಯ ಗಂಗಾರತಿಗೆ ಲಕ್ಷಾವಧಿ ಜನ ಸೇರ್ತಾರೆ. ಅಷ್ಟು ಅತೀ ಮಹತ್ತರವಾದದ್ದು ನದಿಗಳು. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು, ಬಾವಿಯಲ್ಲಿ 12 ವರ್ಷಗಳ ಸ್ನಾನ ಮಾಡಿದರೆ ಬ್ರಾಹ್ಮಣ್ಯ ನಾಶ ಅಂತ. ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆಯಾದರೂ ಹತ್ತಿರದ ನದಿಗಳಲ್ಲಿ ಹೋಗಿ ಆಗಾಗ್ಗೆ ಸ್ನಾನ ಮಾಡಿ ಬರಬೇಕು. ಆಗಾಗ್ಗೆ ಸ್ನಾನ ಮಾಡಿ ಬರಬೇಕು. ನಮ್ಮ ಮನೆಯಲ್ಲಿನ ಬಕೀಟ್ ಒಳಗೆ ನಾವು ಗಂಗಾ ಗಂಗಾ ಅಂತ ಹೇಳಿ ಮಾಡೋದಲ್ಲ. ವರ್ಷಕ್ಕೊಮ್ಮೆಯಾದರೂ ಹತ್ತಿರದಲ್ಲಿ ಇರುವ ನದಿಗಳಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡಿ ಬರಬೇಕು. ಯಾಕೆ ಅಂದರೆ ಈ ಒಂದು ಕಾರಣದಿಂದ, ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡಿ ಹಾಕುವುದಕ್ಕೆ ಪ್ರಧಾನ ಕಾರಣ ಈ ಎಲ್ಲ ನದಿಗಳ ಒಂದು ಚಿಂತನೆ. ಭಾರೀ ವಿಶೇಷ. ಈ ನದಿಗಳ ಚಿಂತನೆಯನ್ನು ನಾವು ಕೇಳುವಾಗ ನಮಗೆ ನದಿಯಲ್ಲಿ ಮಾಡುವ ಸ್ನಾನದ ವಿವರಣೆಯನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಒಂದು ಮಾತಿನಲ್ಲಿ ಹೇಳೋದಾದರೆ, ಸ್ಮೃತಿ ಮುಕ್ತಾವಲಿ ಅಂತ ಒಂದು ಗ್ರಂಥ, ಅಲ್ಲಿ ಈ ನದಿಗಳ ಸ್ನಾನದ ಬಗ್ಗೆ ಒಂದು ವರ್ಣನೆಯನ್ನು ಕೊಡ್ತಾರೆ. ಏನು ಅಂದರೆ, ಹೊರಗಿನ ನೀರಿನ ಆಕರಗಳು, ಅರ್ಥಾತ್ ಸರೋವರವಾಗಲಿ, ಸಮುದ್ರವಾಗಲಿ, ನದಿಯಾಗಲಿ, ಹೋಗಿ ಹಾಸಿಗೆಯಿಂದ ಎದ್ದಾಗ ತಕ್ಷಣ ಹೋಗಿ ನದಿಯಲ್ಲಿ ಮುಳುಗೋದಲ್ಲರಿ, ಎಂದೂ ಹಾಗೆ ಮಾಡಬಾರ್ದು. ಒಂದು ಬಾರಿ ಮನೆಯಲ್ಲಿ ಸ್ನಾನವನ್ನು ಮಾಡಿ ಮೃತ್ತಿಕೆ ಆದಿಗಳನ್ನು ಹಚ್ಚಿಕೊಂಡು ಆಮೇಲೆ ಅಲ್ಲಿ ಹೋಗಿ ಮುಟ್ಟಬೇಕು ನದಿಗೆ. ಸ್ನಾನ ಮಾಡದೆ, ಶೌಚಾದಿಗಳನ್ನು ಮಾಡದೆ ನದಿಯಲ್ಲಿ ನಾವು ಎಂದಿಗೂ ಸ್ನಾನ ಮಾಡಬಾರದು. ಮನೆಯಲ್ಲಿ ಒಮ್ಮೆ ಸ್ನಾನ ಮಾಡಿ ನಂತರದಲ್ಲಿ ಹೋಗಿ ಇನ್ನೊಮ್ಮೆ ನದಿಯಲ್ಲಿ ಸ್ನಾನ ಮಾಡಿ ಬರಬೇಕು. ಇದು ನಿಯಮ. ಇಷ್ಟು ನಿಯಮ ಹೇಳಬೇಕಾದಾಗ ನಾವು ಏನೇನು ಮಾಡ್ತೀವಿ ಅನ್ನೋದು ನಮ್ಮ ತಲೆಗೆ ಬರಲಿ. ಬಟ್ಟೆ ಒಗಿತೇವೆ, ನಿರ್ಮಾಲ್ಯ ಹಾಕ್ತೇವೆ, ಸಾಬಣ ಹಚ್ಕೊಂಡು ಸ್ನಾನ ಮಾಡ್ತೇವೆ, ಅಲ್ಲಿ ಹಲ್ಲು ಉಜ್ಜುತ್ತೇವೆ, ಮಾಡಬಾರದ್ದನ್ನೆಲ್ಲ ನದಿ ದಂಡೆಗೆ ಮಾಡ್ತೇವೆ. ಅಂತೆ ನಮಗೆ ಹಣೆ ಬಾರ, ದೇವರು ಆ ನೀರನ್ನು ಅಷ್ಟೇ ಕೊಟ್ಟ, ಕುಡಿಯೋದಕ್ಕೂ ಯೋಗ್ಯತೆಯನ್ನು ಕೊಡಲಿಲ್ಲ ನಮಗೆ. ಅಂತಹ ಪವಿತ್ರವಾದ ನದಿ. ಬೆಂಗಳೂರಿನಲ್ಲಿ ವೃಷಭಾವತಿ ಅಂತ ಒಂದು ನದಿ ಇತ್ತು. ವಾದಿರಾಜರು ಇದನ್ನು ತೀರ್ಥಪ್ರಬಂಧದಲ್ಲಿ ವರ್ಣನೆ ಮಾಡಿದ್ದಾರೆ. ವಾದಿರಾಜ ಗುರು ಸಾರ್ವಭೌಮನು ತೀರ್ಥಪ್ರಬಂಧದಲ್ಲಿ ವೃಷಭಾವತಿ ನದಿಯ ಬಗ್ಗೆ, ಇಲ್ಲೇ ಹೈದರಾಬಾದಿನಲ್ಲಿ ಮುಚುಕುಂದ ನದಿ ಅಂತ, ಮೂಸಿ ನದಿ ಅಂತ ಕರೀತಾರಿದೆ. ಅದಕ್ಕೆ ಇವತ್ತೇನಾಗಿದೆ, ಅವುಗಳೆಲ್ಲ ನಮ್ಮ ಪ್ರತಿನಿತ್ಯದ ಹೊಲಸುಗಳು ಹೋಗುವ ಆ ಚರಂಡಿಯ ನೀರಾದಂತೆ ಆಗಿದೆ. ಅದೆಲ್ಲ ನಾವು ಮಾಡಿದ್ದೇ ತಪ್ಪು ತಾನೇ. ಅದು ಕೊನೆಗೆ ನೀರಿನ ಹಾಹಾಕಾರ ಆದ ಮೇಲೆ ನಾವು ಇನ್ನೊಂದಕ್ಕೆ ಅಳವಡಿಸಿಕೊಳ್ಳುವ ಪ್ರಸಂಗ ಬರುತ್ತೆ. ಹಾಗಾಗಿ ನದಿಯಲ್ಲಿ ಸ್ನಾನ ಮಾಡಬೇಕಾದಾಗ ನಮಗೆ ಇರುವ ಪ್ರಾಮಾಣಿಕವಾದ ವಿವೇಕ ನಮಗೆ ಇರಬೇಕು. ಮನೆಯಲ್ಲಿ ಒಮ್ಮೆ ಸ್ನಾನ ಮಾಡಿ ಮೊಟ್ಟ ಮೊದಲಿಗೆ ನದಿಯನ್ನು ಕಂಡಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋದ ತಕ್ಷಣ ಭರಭರ ಅಂತ ಹೋಗಿ ಕಾಲಿಡೋದಲ್ಲ ನದಿಯೊಳಗೆ. ನದಿಯನ್ನು ನೋಡಿದಾಗ ಅಲ್ಲಿ ಮೊದಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡಿದ ಮೇಲೆ ಆ ನೀರನ್ನು ಎರಡೂ ಕೈಗೆ ಹಚ್ಚಿಕೊಂಡು, ಎರಡೂ ಮುಂಗೈಗಳಿಗೆ ಹಚ್ಚಿಕೊಂಡು, ಆ ಕಣ್ಣೀರನ್ನು ತಲೆಯ ಮೇಲೆ ಹಾಕಿಕೊಂಡು ಅವಳ ಹತ್ತಿರ ಪ್ರಾರ್ಥನೆ ಮಾಡಬೇಕು. ನಾನು ನಿನ್ನಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ. ನಿನ್ನಲ್ಲಿ ಸ್ನಾನ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ನನ್ನ ಪಾಪಗಳನ್ನು ನೀನು ತೊಳೆದು ಹಾಕ್ತಿ, ಅದಕ್ಕಾಗಿ ನಿನಗೆ ನಮಸ್ಕಾರ, ನನ್ನ ಪಾಪಗಳನ್ನು ತೊಳೆದು ಹಾಕು ಅಂತ ಹೇಳಿ ಆ ನೀರಿನಲ್ಲಿ ಸ್ನಾನ ಮಾಡಬೇಕು. ಇಷ್ಟು ಪದ್ಧತಿ ಇದೆ ಸ್ನಾನದ್ದು. ಎಷ್ಟನ್ನು ನಾವು ಮಾಡ್ತೇವೆ, ಎಷ್ಟನ್ನು ನಾವು ಬಿಡ್ತೇವೆ ಅನ್ನುವಂಥದ್ದು ನಮಗೆ ಕಲ್ಪನೆಗೆ ಇರಬೇಕು. ಅಷ್ಟು ಮಹತ್ತರವಾದ ಚಿಂತನೆಯನ್ನು ನಮಗೆ ಪುರಾಣಗಳಲ್ಲಿ ಹೇಳ್ತದೆ. ಕೇವಲ ಒಂದು ಗಂಗಾ ನದಿಯ ಮಹಾತ್ಮೆಯನ್ನು ಅನೇಕ ಶ್ಲೋಕಗಳಲ್ಲಿ ನಿಮಗೆಲ್ಲರಿಗೂ ಪರಿಚಯ ಇರುವಂತೆ ಮಹಾನುಭಾವರು, ಜ್ಞಾನಿವರೆಣ್ಯರು, ಪಂಡಿತವರೆಣ್ಯರು, ನಮ್ಮ ಪಂಡರೀನಾಥಾಚಾರ್ಯರು ಏನು ಗಂಗಾಲಹರಿಯ ವರ್ಣನೆ ಅದು, ಏನು ಗಂಗಾಲಹರಿಯ ವರ್ಣನೆ ಅದು. ಗಂಗಾಲಹರಿಯನ್ನು ಕೇಳ್ತಾ ಇದ್ದರೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನವೇ ಮಾಡ್ತಾ ಇದ್ದೀವಿ ಏನೋ ಆ ಭಾವನೆ ಬರುತ್ತೆ ನಮಗೆ. ಅದನ್ನು ರಚನೆ ಮಾಡಿಕೊಟ್ಟವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಹೊಳೆಹೊನ್ನೂರಿನಲ್ಲಿ ಏನು ಮೂಲ ಬೃಂದಾವನವಿದೆ, ಆ ಸತ್ಯಧರ್ಮ ತೀರ್ಥರು ಮೊದಲಿಗೆ ರಚನೆ ಮಾಡಿಕೊಟ್ಟದ್ದು. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದವರು ಪಂಡರೀನಾಥಾಚಾರ್ಯರು. ಅಷ್ಟದ್ಭುತವಾದ ಶ್ರೇಷ್ಠವಾದ ಈ ಗಂಗಾ ನದಿ, ಅದು ಹೇಳುತ್ತದೆ ಶಾಸ್ತ್ರ, ಆ ಗಂಗಾ ನದಿಗಿಂತಲೂ ಲೋಕದಲ್ಲಿ ಇನ್ನೊಂದು ನದಿ ಭಾರೀ ಪುಣ್ಯಪ್ರದ ಅಂತೆ. ಯಾವುದಾ ನದಿ ಎಂದರೆ, ಕೊನೆಗೆ ಶುಕಾಚಾರ್ಯರು ಹೇಳುತ್ತಾರೆ, ಹರಿಕಥೆ ಎನ್ನುವ ನದಿ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ನದಿಗಳ ಸಂಗಮವು. ಗಂಗೆಗೆ ಹೋಗಿ ಸ್ನಾನ ಮಾಡಿದರೆ ಪುಣ್ಯ ಎಷ್ಟೋ,
ಅದರ ಕೋಟಿ 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 ಪಟ್ಟು ಪುಣ್ಯ ಪಾಠ ಪ್ರವಚನಗಳಲ್ಲಿ, ಪುರಾಣಗಳಲ್ಲಿ, ಭಾಗವತಾದಿ ಶ್ರವಣಗಳಲ್ಲಿ ಮುಳುಗಿ ಮುಳುಗಿ ಎದ್ದಾಗ ಬರುವ ಪುಣ್ಯ ನಮಗೆ ಬರುತ್ತಂತೆ. ಅಷ್ಟು ಶ್ರೇಷ್ಠವಾದ ಚಿಂತನೆಯನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾರೆ. ನಯಸ್ಯ ಮಾಯಾಗುಣ ಚಿತ್ತ ವೃತ್ತಿಭಿರ್ ನಿರೀಕ್ಷಿತೋ ಹೆಣ್ವಪಿ ದೃಷ್ಟಿ ರಜ್ಜತೆ ಈಶೋ ಯಥಾನೋ ಅಜಿತ ಮನ್ಯುರಂಹಸ ಕಸ್ತಂ ನ ಮನ್ಯೇತ ಜಿಗೀಷುರಾತ್ಮನಃ. ಅಂತಹ ಮಹಾನುಭಾವಳು ಗಂಗಾ ನದಿ. ಅವಳು ಅನೇಕ ಸರೋವರಗಳಲ್ಲಿಯೂ ಕೂಡ ಪ್ರತ್ಯಕ್ಷವಾದ ಸನ್ನಿಧಾನ ಅವಳದ್ದನ್ನು ನಾವು ನೆನೀತೇವೆ. ಮೊಟ್ಟ ಮೊದಲಿಗೆ ಗಂಗಾ ನದಿಯ ವಿಶೇಷ ಸನ್ನಿಧಾನ ಬಂದದ್ದು 350 ಕೋಟಿ ಸರೋವರಗಳ ಸ್ನಾನ ಮಾಡಿದರೆ ಏನು ಪುಣ್ಯ ಬರಬೇಕೋ, 1,00,000 ವರ್ಷ ಗಂಗಾ ನದಿಯ ದಂಡೆಯಲ್ಲಿ ಸ್ನಾನ ಮಾಡಿ ಜಪ ಮಾಡಿ ಗೋದಾನ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಒಂದು ಪುಣ್ಯ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಸ್ನಾನ ಮಾಡಿದರೆ ಬರುತ್ತಂತೆ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಸ್ನಾನ ಮಾಡಿದರೆ ಬರುತ್ತಂತೆ. ಅದರೊಳಗೂ ವಿಶೇಷವಾಗಿ ಧನುರ್ಮಾಸದ ದ್ವಾದಶಿ ತಿಥಿ ಸ್ವಾಮಿ ಪುಷ್ಕರಣಿ ತೀರ್ಥದ ಸ್ನಾನ ಅಂತೂ ಅತೀ ವಿಚಿತ್ರ ಪುಣ್ಯ. ಮೇಲಿನ ಎಲ್ಲ ಇಂದ್ರಾದಿ ದೇವತೆಗಳು ಬಂದು ನಿಲ್ತಾರಂತೆ ಟೊಂಕಕ್ಕೆ ಕಟ್ಟಿ. ಯಾರು ಅಲ್ಲಿ ಸ್ನಾನ ಮಾಡ್ತಾರೋ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ. ಏನು ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆ! ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆ ಎಂಥದ್ದು ನೋಡಿ. ಯಾಕಷ್ಟು ಅವಳಿಗೆ ಮಹಿಮೆ ಅಂತಂದರೆ ಅವಳಲ್ಲಿ ವಿಶೇಷವಾಗಿ ನಿತ್ಯದಲ್ಲಿಯೂ ಕೂಡ ಈ ಗಂಗಾ ನದಿಯ ಸನ್ನಿಧಾನ ಇದ್ದದ್ದ ಕಾರಣ. ಅಂತಹ ಶ್ರೇಷ್ಠವಾದ ಸರೋವರದ ಚಿಂತನೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ತಿಳಿಸಿಕೊಡುವಾಗ ಇದಕ್ಕೆ ಒಂದು ಇತಿಹಾಸವನ್ನು ನಮಗೆ ತಿಳಿಸಿಕೊಡ್ತಾರೆ. ಕೃಷ್ಣನ ಅಪ್ಪ ವಸುದೇವನ ಕಥೆಯೆಲ್ಲ ನಾವು ಕೇಳಿದ್ದೇವೆ. ಆ ವಸುದೇವನ ಕುಟುಂಬದಲ್ಲಿ ಏನೇ ಒಬ್ಬ ಭದ್ರಶ್ರವಸ್ ಅಂತ ಮಹಾನುಭಾವ ಬರ್ತಾನೆ. ಆ ಭದ್ರಶ್ರವಸ್ ಎನ್ನುವಂತಹ ಮಹಾನುಭಾವ ಉತ್ತಮವಾದ ರಾಜ್ಯಾಡಳಿತವನ್ನೆಲ್ಲವನ್ನ ಮಾಡ್ತಾ ಎಲ್ಲ ಕಡೆಗೆ ತಾನು ಪ್ರತಿನಿತ್ಯದ ಸಂಚಾರವನ್ನೆಲ್ಲವನ್ನ ಮಾಡ್ತಾ ಇರುವಾಗ ಒಂದು ದಿನ ಅವನಿಗೆ ಇದ್ದಕ್ಕಿದ್ದ ಹಾಗೆ ಇಲ್ಲದ ಹೊಟ್ಟೆ ನೋವು ಪ್ರಾರಂಭ ಆಗುತ್ತೆ. ಎಷ್ಟರ ಮಟ್ಟಿಗೆ ಹೊಟ್ಟೆಯ ನೋವು ಅಂತಂದರೆ ಇನ್ನೇನು ಪ್ರಾಣವೇ ಬಿಡಬೇಕು ಅಷ್ಟರ ಮಟ್ಟಿಗೆ ಹೊಟ್ಟೆಯ ನೋವು ಶುರುವಾಯಿತು. ಎಲ್ಲ ಔಷಧಿಯನ್ನು ಮಾಡಿದ, ಉಪಚಾರ ಮಾಡಿದ, ಏನಾದರೂ ಪರಿಹಾರ ಆಗಲಿಲ್ಲ. ಕೊನೆಗೆ ಎಲ್ಲ ಜ್ಞಾನಿಗಳು ಸೇರಿ ಹೇಳ್ತಾರೆ, ನೋಡು ಭದ್ರಶ್ರವ, ನೀನು ಹೀಗೆಲ್ಲ ಮಾಡಿದರೆ ಹೊಟ್ಟೆ ನೋವು ಕಮ್ಮಿ ಆಗುವುದಿಲ್ಲ. ಹತ್ತಿರದಲ್ಲಿ ಇರುವಂತಹ ಗಂಗಾ ನದಿಗೆ ಹೋಗು, ಅಲ್ಲಿ 1,000 ವರ್ಷ ತಪಸ್ಸು ಮಾಡು. ಆ ತಪಸ್ಸಿನ ಪ್ರಭಾವದಿಂದ ನಿನ್ನ ಹೊಟ್ಟೆ ನೋವು ಕಮ್ಮಿ ಆಗತ್ತೆ. ಅಲ್ರಿ ಆಚಾರ್ಯ, ಹೊಟ್ಟೆ ನೋವು ಸಾಯ್ತಾ ಇದ್ದಾನೆ ಅಂತ ಹೇಳ್ತೀರಿ, ಅಂಥವನಿಗೆ ಹೋಗಿ 1,000 ವರ್ಷ ತಪಸ್ಸು ಮಾಡು ಅಂದರೆ? ಏನೋ ಜ್ವರ ಬಂದಿದೆ, ಡಾಕ್ಟರ್ ಬಂದು ಏನು ಮಾಡಬೇಕು, ಅವನು ಮೊದಲಿಗೆ ಒಂದು ಇಂಜೆಕ್ಷನ್ನು ಔಷಧ ಕೊಡಬೇಕು. ಅದನ್ನು ಬಿಟ್ಟು ಆಚಾರ್ಯ ಇಂಜೆಕ್ಷನ್ ಔಷಧ ತೊಗೊಂಡು ಏನು ಮಾಡ್ತೀರಿ, 108 ಗಾಯತ್ರಿ ಜಪ ಮಾಡಿ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತೀವಾ? ಒಂದು ಏಟು ಕಪಾಳಿಗೆ ಕೊಡ್ತೀವಿ ಅವನಿಗೆ. ಡಾಕ್ಟರ್ ಓದಿದ್ದೀಯೋ ಪುರಾಣ ಹೇಳಲಿಕ್ಕೆ ಬಂದಿದ್ದೀಯೋ ನೀವು ಅಂತ ಕೇಳ್ತೇವೆ. ಹಾಗೆ ಈ ಭದ್ರಶ್ರವಸ್ಥ ಯಾಕೆ ಹೀಗಾಯ್ತು ಅವನಿಗೆ ಅಂದರೆ, ಅವನು ತಾನು ತನ್ನ ಹಿಂದಿನ ಜನ್ಮದಲ್ಲಿ ಮಲಯಕೇತು ಅಂತ ರಾಜನಾಗಿ ಇದ್ದ. ಆ ಮಲಯಕೇತು ರಾಜ ತಾನು ಪ್ರತಿನಿತ್ಯ ಅವನ ಒಂದು ಕರ್ಮ ಏನು ಅಂದರೆ ಪ್ರಾರಬ್ಧ ನೋಡಿ, ಎಲ್ಲ ವಿಶೇಷವಾಗಿ ಬ್ರಾಹ್ಮಣರ ವ್ಯಕ್ತಿತ್ವದ ಆಚಾರ ವಿಚಾರ ಆತಿಥ್ಯಗಳನ್ನೆಲ್ಲ ಕೊಡ್ತಿದ್ದ. ಆದರೆ ಪ್ರತಿನಿತ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ನದಿಯನ್ನು ಎಂಜಲ ಮಾಡಿ ಸ್ನಾನ ಮಾಡ್ತಿದ್ದ. ನೇರವಾಗಿ ತನ್ನ ಬಾಯಿಯಿಂದಲೇ ನದಿಗೆ ಬಾಯಿಯನ್ನು ಹಚ್ಚಿ ನೀರು ಕುಡಿತಾ ಇದ್ದ. ಇದು ಅನೇಕ ವರ್ಷಗಳ ಮಾಡಿ 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 ಒಂದು ದಿನ ಅಲ್ಲಿ ಅಂಗಿರಸ ಋಷಿಗಳು ಬರ್ತಾರೆ. ಅಂಗಿರಸ ಋಷಿಗಳು ಬಂದು ಮುಳುಗಿ ಹಾಕುವಾಗ, ದೇವರ ಪೂಜೆಗೆ ನೀರನ್ನು ತೆಗೆದುಕೊಳ್ಳುವಾಗ ಇವನು ಎಂಜಲು ಮಾಡಿದ್ದನ್ನು ನೋಡಿದರು. ಇಡೀ ನೀರನ್ನೇ ಅಪವಿತ್ರ ಮಾಡಿದ್ದೀಯಲ್ಲ, ನಿನಗೆ ಶಾಪ ಕೊಡ್ತೇನೆ, ಹೋಗು, ಇಡೀ ಜೀವನವೇ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವಾಗಿ ಸಾಯಿ ಅಂತ ಶಾಪ ಕೊಡ್ತಾರೆ. ಅವ ತಪ್ಪಾಯಿತು ಸ್ವಾಮಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಶಾಪದ ಒಂದು ವಿಶಾಪವನ್ನು ನೀವು ಹೇಳಬೇಕು ಅಂತ ಹೇಳಿದಾಗ, ಆಗ ಅಂಗೀರಸರು ಹೇಳುತ್ತಾರೆ, ನೀನು ಇದೇ ಗಂಗಾ ನದಿಯ ದಂಡೆಯಲ್ಲಿ ಕುಳಿತು 1,000 ವರ್ಷ ತಪಸ್ಸು ಮಾಡು, ನಿನಗೆ ಹೊಟ್ಟೆ ನೋವು ಕಮ್ಮಿ ಆಗ್ತದೆ ಅಂತ ಅಲ್ಲಿ ಶಾಪಕ್ಕೆ ಪರಿಹಾರವನ್ನು ಹೇಳಿದರು. ಆ ಒಂದು ನಿಮಿತ್ತದಿಂದಾಗಿ ಈ ಭದ್ರಶ್ರವಸ್ ಮತ್ಯಾರೂ ಅಲ್ಲ ಇವ. ಮತ್ತೆ ನಾವು ಹಿಂದೆ ನೋಡ್ತಾ ಹೋದರೆ ವೃಷಭನಾಮಕ ಪರಮಾತ್ಮನ ವಂಶದಲ್ಲಿಯೇ ಬಂದವ, ಬ್ರಹ್ಮದೇವರ ಸೃಷ್ಟಿಯ ಕಾರ್ಯದಲ್ಲಿಯೇ ಬಂದವ ಇವ. ಈ ಮಹಾನುಭಾವ 1000 ವರ್ಷ ತಪಸ್ಸನ್ನು ಮಾಡಿದ. ಆ ತಪಸ್ಸಿನ ಪ್ರಭಾವದಿಂದ ಅವನ ಹೊಟ್ಟೆಯ ನೋವು ಶಾಂತವಾಯಿತು.
ಅದಕ್ಕೆ ರಾಯರ ಸ್ತೋತ್ರದಲ್ಲಿ ಒಂದು ಮಾತು ಇದೆ, ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಹೊಟ್ಟೆಯ ನೋವು ಅನ್ನೋದೇನಿದೆಯಲ್ಲ ಇಡೀ ದೇಹಕ್ಕೆ ಅನುಭವಿಸಿದ್ದದು. ನಮಗೆ ರೋಗಗಳು ಯಾಕೆ ಬರ್ತಾವೆ ಹೇಳಿ ನೋಡೋಣ. ಇಡೀ ದೇಹಕ್ಕೆ ರೋಗ ಬರೋದು ಒಂದೇ ನಿಮಿತ್ತ, ನಾವು ತಿಂದ ಆಹಾರ ಜೀರ್ಣ ಆಗದೇ ಇರೋದೆ. ನಾವು ತಿಂದುವ ಆಹಾರದಲ್ಲಿ ಆ ಕಡೆ ಈ ಕಡೆ ಆಯಿತೋ ಹೊಟ್ಟೆಯ ರೋಗದಿಂದಲೇ ಇಡೀ ದೇಹಕ್ಕೆ ರೋಗ ಬರುತ್ತೆ. ಹಾಗಾಗಿ ನಮ್ಮ ಹೊಟ್ಟೆಯೊಳಗಿರುವ ಪಾಪವನ್ನು ಪರಿಹಾರ ಮಾಡಬೇಕು, ದುಷ್ಟವಾದಂತಹ ವಿಚಾರಗಳೆಲ್ಲ ಹೊಟ್ಟೆಯೊಳಗಿಂದ ಹೋಗಬೇಕು ಅಂದರೆ ಎಲ್ಲಿ ಸ್ನಾನ ಮಾಡಬೇಕು? ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಬಾರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಈ ಕಥೆಗೆ ನೆನಪಿಗೆ ತಂದುಕೊಂಡು ಸ್ನಾನ ಮಾಡಿ. ಈ ಭದ್ರಶ್ರವಸ್ಸಿನ ಹೊಟ್ಟೆಯ ನೋವು ಪರಿಹಾರ ಮಾಡಿದಂತೆ ನಮ್ಮ ಜೀವನದ ಎಲ್ಲ ಉರಿಗಳನ್ನು ಪರಿಹಾರ ಮಾಡಮ್ಮ ಗಂಗಾ ಅಂತ ಹೇಳಿ ಅಲ್ಲಿ ಸ್ನಾನ ಮಾಡುವಾಗ ಈ ಕಥೆಯನ್ನು ನಾವು ಇಟ್ಟುಕೊಂಡು ಸ್ನಾನವನ್ನು ಮಾಡಿದರೆ ಅಲ್ಲಿ ವಿಶೇಷವಾದ ಪುಣ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಗಂಗಾ ನದಿ ಆವಿರ್ಭೂತಳಾಗ್ತಾಳೆ. ಆವಿರ್ಭೂತಳಾಗಿ ಅನೇಕ ಲೋಕಗಳನ್ನು ದಾಟಿ ಬರ್ತಾಳೆ. ದಾಟಿ ಬಂದು ಮೊಟ್ಟ ಮೊದಲಿಗೆ ಹಿಮಾಲಯ ಪರ್ವತದಲ್ಲಿ ಬರ್ತಾಳೆ. ಹಿಮಾಲಯ ಪರ್ವತದಲ್ಲಿ ಗೋಮುಖದ ಮುಖೇನ ನಾನಾ ವಿಧವಾದಂತಹ ಒಡಲುಗಳನ್ನು ಮಾಡಿಕೊಂಡು ಅವಳು ಗಂಗೆ ಎಂದು ಲೋಕದಲ್ಲಿ ಪ್ರಸಿದ್ಧಳಾಗಿ ಬರ್ತಾಳೆ. ನಂತರದಲ್ಲಿ ಭೂಗೋಳದ ವರ್ಣನೆಯನ್ನು ಹೇಳುವಾಗ ಈ ಧರಿತ್ರಿ ಏನಿದ್ದಾಳೆ, ಈ ಭೂಮಿ ಆಯಾ ಯುಗಾನುಸಾರವಾಗಿ ಆಯಾ ರೀತಿಯಾದ ಬೆಳೆಗಳನ್ನು ಕೊಡುವುದಕ್ಕೆ ಅವಳು ಮುಂದೆ ಇದ್ದಾಳೆ. ಉದಾಹರಣೆಗೆ ತ್ರೇತಾಯುಗ, ಮೊದಲಿಗೆ ಕೃತಯುಗ, ನಂತರದಲ್ಲಿ ತ್ರೇತಾಯುಗ, ನಂತರದಲ್ಲಿ ದ್ವಾಪರ ಯುಗ, ನಂತರದಲ್ಲಿ ಕಲಿಯುಗ. ಕೃತಯುಗದಲ್ಲಿ 4 ಬಾರಿ ಧಾನ್ಯೋತ್ಪತ್ತಿಯನ್ನು ಮಾಡ್ತಾಳೆ. ತ್ರೇತಾಯುಗದಲ್ಲಿ 3 ಬಾರಿ ಧಾನ್ಯೋತ್ಪತ್ತಿಯನ್ನು ಮಾಡ್ತಾಳೆ. ದ್ವಾಪರ ಯುಗದಲ್ಲಿ 2 ಬಾರಿ ಧಾನ್ಯೋತ್ಪತ್ತಿಯನ್ನು ಮಾಡ್ತಾಳೆ. ಕಲಿಯುಗದಲ್ಲಿ 1 ಬಾರಿ ಧಾನ್ಯೋತ್ಪತ್ತಿಯನ್ನು ಮಾಡ್ತಾಳೆ. ಹೀಗೆ ಆಯಾ ಯುಗದ ಜನರ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ಅವರವರ ಕರ್ಮದ ಅನುಸಾರವಾಗಿ ಅವಳು ಈ ಭೂಮಿಯನ್ನು ಫಲವತ್ತತೆಯನ್ನು ಅವಳು ಕೊಡ್ತಾ ಬರ್ತಾಳೆ. ನಂತರದಲ್ಲಿ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಭೂದೇವಿ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ. ಸ್ವಾಮಿ, ಬರೇ ನನ್ನ ಭೂಮಿಯನ್ನು ಎಲ್ಲರೂ ತುಳಿಯೋದೇ ಆಯಿತು, ಹೊಲಸು ಮಾಡೋದೇ ಆಯಿತು, ಯಾವುದೆಲ್ಲ ಕರ್ಮ ಮಾಡಬಾರ್ದೋ ಎಲ್ಲ ಭೂಮಿ ಮೇಲೇ ಮಾಡ್ತಾರೆ. ಆದರೆ ಎಲ್ಲರೂ ಮಾಡಲಿ, ಶಿಷ್ಟರು ಮಾಡಿದರೆ ನಡೆಯುತ್ತೆ, ದುಷ್ಟರೆಲ್ಲ ಮಾಡ್ತಾ ಇದ್ದಾರಲ್ಲ ಸ್ವಾಮಿ, ಇದರ ಪರಿಹಾರ ಹೇಗೆ ಅಂತ ಹೇಳಿದಾಗ ಆಗ ಪರಮಾತ್ಮ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ನಾನು ಆ ದೇವಲೋಕದ ಗಂಗೆಯನ್ನು ನಿನ್ನ ಮೇಲೆ ಹರಿಸ್ತೇನೆ. ಯಾರೇ ದುಷ್ಟರು ಬರಲಿ, ಇವಳಲ್ಲಿ ಮುಳುಗು ಹಾಕಲಿ, ಅವರೆಲ್ಲ ಪಾಪಗಳು ನಾಶ ಮಾಡಿ ಹಾಕ್ತೇನೆ ಅಂತ ಆ ಭೂಗೋಳದ ವರ್ಣನೆಯನ್ನು ತಿಳಿಸಿಕೊಡ್ತಾರೆ. ನಂತರದಲ್ಲಿ ಪರೀಕ್ಷಿತ ಮತ್ತೆ ಪ್ರಶ್ನೆಯನ್ನು ಮಾಡಿದ. ಸ್ವಾಮಿ, ಖಗೋಳ ಭೂಗೋಳದ ವರ್ಣನೆ ಆಯಿತು ಏನೋ ನಿಜ, ಆದರೆ ಈ ಖಗೋಳ ಭೂಗೋಳದ ವರ್ಣನೆಯಲ್ಲಿ ಯಾವ ಯಾವ ಪರಮಾತ್ಮನ ಪ್ರತೀಕಗಳ ಪೂಜೆಯನ್ನು ಮಾಡಬೇಕು? ಒಬ್ಬ ಮನುಷ್ಯ ತಾನು ತನ್ನ ಜೀವನದಲ್ಲಿ ದೇವರ ಪೂಜೆ ಅಂತನ್ನುವುದು ಮಾಡ್ತಾನಲ್ಲ, ಆ ದೇವರ ಪೂಜೆ ಅಂದರೆ ಏನು? ಎಂತಹ ಎಂತಹ ಪ್ರತೀಕಗಳು, ಎಂತಹ ಪ್ರತಿಮೆಗಳು ದೇವರ ಪೂಜೆಗೆ ಶ್ರೇಷ್ಠ? ಅದರ ವರ್ಣನೆಯನ್ನು ಶುಕಾಚಾರ್ಯರಿಗೆ ಪ್ರಶ್ನೆ ಮಾಡಿದ. ಸಾಮಾನ್ಯವಾಗಿ ಇವತ್ತು ನಮ್ಮ ರೂಢಿಗೆ ಬಂದದ್ದು ಏನು? ಒಂದು ಪಂಚಲೋಹ, ಒಂದು ತಾಮ್ರ, ಒಂದು ಹಿತ್ತಾಳೆ, ಇನ್ನೊಂದು ಕಟ್ಟಿಗೆ, ಇನ್ನೊಂದು ಲಿಖಿತ. ರಥಸಪ್ತಮಿಯ ದಿವಸ ಮಣಿ ಮೇಲೆ ಸೂರ್ಯನ ಚಿತ್ರವನ್ನು ಹಾಕಿ ಅಲ್ಲಿ ಪೂಜೆ ಮಾಡ್ತೇವೆ. ಇನ್ನು ಕಟ್ಟಿಗೆಯ ಪ್ರತಿಮೆಯ ಪೂಜೆ ಒಡ್ಡಿ ಜಗನ್ನಾಥ, ಅವನ ಇಡೀ ಆ ಸಚ್ಚಿದಾನಂದ ವಿಗ್ರಹನಾದ ಪರಮಾತ್ಮ ಅದು ಕಟ್ಟಿಗೆ ಪ್ರತಿಮೆ ಅದು. ಇನ್ನು ನಾವು ಅನೇಕ ವಿಧವಾದಂತಹ ಮೂಲ ಪ್ರತಿಮೆಗಳನ್ನು ನೋಡುವಾಗ ನಮ್ಮ ಉತ್ತರಾದಿ ಮಠದಲ್ಲಿ ಇರುವಂತಹ ಏನು ಜಗದ್ಗುರು ಮಧ್ವಾಚಾರ್ಯ ಕರಾರ್ಚಿತವಾದ ಪ್ರತಿಮೆ ದಿಗ್ವಿಜಯ ರಾಮದೇವರು, ಅದು ಹಿತ್ತಾಳೆಯ ಪ್ರತಿಮೆ. ಮೂಲ ರಾಮಚಂದ್ರ ದೇವರ ಪ್ರತಿಮೆ ಅದು ತಾಮ್ರಮಯ ಪ್ರತಿಮೆ. ಇವುಗಳು ಪೂಜೆಗೆ ವಿಧಾನವನ್ನು ಮಾಡಿದ್ದಾರೆ. ಸರಿ, ಹಾಗಾದರೆ ಇದರಲ್ಲಿ ಉತ್ತಮ ಯಾವುದು, ಮಧ್ಯಮ ಯಾವುದು, ಅಧಮ ಯಾವುದು? ಶಾಸ್ತ್ರ ಹೇಳುತ್ತೆ ಅತೀ ಉತ್ತಮವಾದ ಪರಮಾತ್ಮನ ಅಧಿಷ್ಠಾನ ಅಂದರೆ ಸುವರ್ಣಮಯವಾದ ಪ್ರತಿಮೆಯಲ್ಲಿ ಪರಮಾತ್ಮನ ಅತೀ ವಿಶಿಷ್ಟವಾದ ಅಧಿಷ್ಠಾನವಿರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಅಧಿಷ್ಠಾನ ಅಂತಂದರೆ ಅಂಗೈ ಒಳಗೆ
ಪ್ರತಿಮೆಯನ್ನು ಇಟ್ಟುಕೊಂಡು ನಾವು ಮುಷ್ಟಿಯನ್ನು ಮಾಡಿದಾಗ ಆ ಪ್ರತಿಮೆ ಅಂಗೈ ಒಳಗೆ ಎಷ್ಟು ಹಿಡಿಯತ್ತಲ್ಲ, ಅಂತಹ ಶಾಲಿಗ್ರಾಮವಾಗಲಿ ಅಂತಹ ಪ್ರತಿಮೆಯಾಗಲಿ ಅದು ಅತೀ ಶ್ರೇಷ್ಠವಾದ ಪ್ರತಿಮೆ. ಅಂತಹ ಪ್ರತಿಮೆಗಳಲ್ಲಿ ದೇವರ ಪೂಜೆಯನ್ನು ಮಾಡಬೇಕು. ಇದು ಒಂದು ಲೆಕ್ಕ. ಇನ್ನೊಂದು ದೇವರ ಪೂಜೆಯ ವಿಧಾನವಿದೆ. ಅದಕ್ಕೆ ಮಾನಸಿಕ ಪೂಜಾ ಅಂತ ಕರೀತಾರೆ. ನಿಮಗೆ ಸ್ವಲ್ಪ ಸಮೀಪದ ಸಂಬಂಧವನ್ನು ನಾನು ಹೇಳಬೇಕು ಅಂದರೆ, ಇಲ್ಲಿಯೇ ಹತ್ತಿರದಲ್ಲಿ ಮಾನವಿಯಲ್ಲಿ ನಾರಾಯಣ ತೀರ್ಥರ ಸನ್ನಿಧಾನವಿದೆ. ಪೂರ್ವಾಶ್ರಮದಲ್ಲಿ ದೊಡ್ಡ ಆಫೀಸರ್ ಅವರು. ಒಂದು ದಿವಸ ಕರ್ಮಧರ್ಮ ಸಂಯೋಗ ಎಲ್ಲಿಯೋ ದೂರ ಪ್ರದೇಶಕ್ಕೆ ಹೋಗುವ ಪ್ರಸಂಗ ಬರುತ್ತೆ. ಏಕಾದಶಿ ತಿಥಿ, ಉಪವಾಸ ಮಾಡಿದ್ದಾರೆ. ದ್ವಾದಶಿ ಪಾರಣಿಯಾಗಬೇಕಾಗಿದೆ. ಏನು ಮಾಡಬೇಕು ಅರ್ಥ ಆಗಲಿಲ್ಲ. ಅಲ್ಲಿ ಹತ್ತಿರ ಒಂದು ಸರೋವರ ಇತ್ತು. ತಮ್ಮೆಲ್ಲ ಉಡುಪುಗಳನ್ನು ತೆಗೆದರು. ಅಲ್ಲೇ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಮಾನಸಿಕ ಪೂಜೆಯನ್ನು ಮಾಡ್ತಾ ಕೂತು ಎಲ್ಲ ಮುಗೀತು. ಮಾನಸಿಕ ಪೂಜಾ ಸಂದರ್ಭದಲ್ಲಿ ನೈವೇದ್ಯ ಮಾಡುವ ಪ್ರಸಂಗ ಬಂತು ನೋಡಿ. ದೇವರ ಅನುಗ್ರಹ ನಮ್ಮ ಹಣೆ ಬಾರಕ್ಕೆ ನಾವು ಮಾಡಬೇಕು ಅಂತ ಹೋಗುವುದಿಲ್ಲ. ಮಾಡಬೇಕು ಅಂತ ಹೊರಟ್ರೆ ನಮಗಾಗಿ ಎಲ್ಲ ಸಲಕರಣೆಗಳು ತಾನಾಗೆ ಒದಗಿಸಿ ಬಿಡ್ತಾನೆ ಪರಮಾತ್ಮ. ನಾರಾಯಣ ತೀರ್ಥರು ಎಲ್ಲ ಆಯಿತು, ಇನ್ನೇನು ಅದೇ ನೀರನ್ನು ತೆಗೆದುಕೊಂಡು ನೈವೇದ್ಯ ಮಾಡಬೇಕು ಅಂತ ನಿಂತರೆ ಎಲ್ಲಿಂದ ಬಂತೋ ಹೇಗೆ ಬಂತೋ ಗೊತ್ತಿಲ್ಲ, ಒಂದು ದೊಡ್ಡ ಹಲಸಿನ ಹಣ್ಣನ್ನು ತೆಗೆದುಕೊಂಡು ಬಂದು ಕರಡಿ ನಾರಾಯಣ ತೀರ್ಥರ ಮುಂದೆ ಓಡೋಯ್ತು. ಅದನ್ನು ತೆಗೆದುಕೊಂಡು ನಾರಾಯಣ ತೀರ್ಥರು ಅದಕ್ಕೆ ನೈವೇದ್ಯವನ್ನು ಮಾಡಿ ಅವತ್ತು ದ್ವಾದಶಿ ಪಾರಣೆಯನ್ನು ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ಕೇಳುತ್ತೇವೆ ನಾವು. ಕೂಡಲಿಯಾರಿ ಅಕ್ಷೋಭ್ಯ ತೀರ್ಥ ಮಠದಲ್ಲಿ ಬಂದ ಮಹಾನುಭಾವರವರು ನಾರಾಯಣ ತೀರ್ಥರು. ಅವರ ಬೃಂದಾವನ ಪ್ರವೇಶ ಆಗುವ ದಿನ ತುಳಸಿ ಮಾಲೆ ಹಾಕಿದರೆ 6 ತಿಂಗಳ ನಂತರ ಕಲಾಕರ್ಷಣೆ ಮಾಡುವ ಸಂದರ್ಭದಲ್ಲಿ ಆ ತುಳಸಿ ಮಾಲೆ ಹಾಗೆ ಇತ್ತು ಅಂತ ನಾವು ಕೇಳ್ತೇವೆ. ಆ ನಾರಾಯಣ ತೀರ್ಥರು ಇವರೆಲ್ಲ ಮಾನಸಿಕ ಪೂಜಾ ಧುರಂಧರ ಅಂತ ಕರೀತಾರೆ. ಏನು ಮಾನಸಿಕ ಪೂಜೆ ಎಂದರೆ, ಮನಸ್ಸಿನಲ್ಲಿಯೇ ಒಂದು ಪೀಠದ ಕಲ್ಪನೆಯನ್ನು ಮಾಡಿ ಆ ಪೀಠದಲ್ಲಿ ಪರಮಾತ್ಮನನ್ನು ಕುಳ್ಳಿರಿಸಿ ಅಲ್ಲಿ ನಾನಾ ವಿಧವಾದಂತಹ ಷೋಡಶೋಪಚಾರ ಪೂಜೆಗಳಿಂದ ಮಾಡಿ ದೇವರನ್ನು ನಾವು ಅರ್ಚನೆ ಮಾಡುವ ಒಂದು ವಿಧಾನ, ಇದಕ್ಕೆ ಮಾನಸಿಕ ಪೂಜಾ ವಿಧಾನ ಅಂತ ಕರೀತಾರೆ. ನಮ್ಮ ಹಣೆ ಬಾರಕ್ಕೆ ದೈಹಿಕ ಮಾಡೋದಕ್ಕೆ ಆಗುವುದಿಲ್ಲ, ಇನ್ನು ನಾವು ಮಾನಸಿಕ ಮಾಡೋದಂತೆಲ್ಲ ದೂರ ತೋಪಾಸ್ತ. ಅದೆಲ್ಲ ಸಿದ್ಧಿಸೋದು ಆ ಎಲ್ಲ ಮಹಾನುಭಾವರಿಗೆ, ವ್ಯಾಸರಾಜರಂತಹ ಮಹಾನುಭಾವರಿಗೆ ಅದೆಲ್ಲ ಸಿಗುವುದಕ್ಕೆ ಸಾಧ್ಯ. ಇದು ಒಂದು ಪದ್ಧತಿ. ಇನ್ನು ಮೂರ್ತಿಗಳಲ್ಲಿ ಮಾಡುವ ಪೂಜಾ ವಿಧಾನ. ಮೂರ್ತಿಗಳಲ್ಲಿ ನಾವು ಪೂಜೆಯನ್ನು ಮಾಡುವಾಗ ಮೊಟ್ಟ ಮೊದಲಿಗೆ ನಾವು ತಿಳಿಯಬೇಕಾದದ್ದು, ಮೂರ್ತಿಯಲ್ಲಿಯೂ 2 ವಿಧ. ಒಂದು ಶಿಲಾಮಯ ಪ್ರತಿಮೆ, ಇನ್ನೊಂದು ಲೋಹಮಯ ಪ್ರತಿಮೆಗಳು. ಶಿಲಾಮಯ ಅಂದರೆ ನಮ್ಮ ತಲೆಗೆ ಬರುವಂಥದ್ದು ಏನು, ಶಾಲಿಗ್ರಾಮ. ಶಾಲಿಗ್ರಾಮದಲ್ಲಿ ಎಂದಿಗೂ ಕೂಡ ಅದರಲ್ಲಿ ಅನುಸಂಧಾನ, ಅದರಲ್ಲಿ ಆವಾಹನ ಎಲ್ಲ ಇಲ್ಲ. ಯಾಕೆ? ಶಾಲಿಗ್ರಾಮದಲ್ಲಿ ಪರಮಾತ್ಮನ ನಿತ್ಯ ಸನ್ನಿಧಾನ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತಂದರೆ, ಶಾಲಿಗ್ರಾಮಕ್ಕೆ ಅಭಿಷೇಕ ಆಯಿತು ಅಂದರೆ ಅದಕ್ಕೆ ಒರೆಸುವ ಪ್ರಸಂಗವು ಪದ್ಧತಿಯೂ ಇಲ್ಲ. ಆದರೆ ಅದನ್ನು ನಮ್ಮ ಮಡಿಮೈಲಿಗೆ ಅನುಕೂಲಕ್ಕಾಗಿ ನಾವು ಮಾಡಿಕೊಂಡದ್ದಷ್ಟೇ. ಇವತ್ತಿಗೂ ನೀವು ಸ್ವಲ್ಪ ಉಡುಪಿ ಸಂಪ್ರದಾಯದೆಲ್ಲ ನೋಡಿದರೆ ಶಾಲಿಗ್ರಾಮವನ್ನು ಒರೆಸುವ ಪದ್ಧತಿ ಇಲ್ಲ ಅವರಲ್ಲಿ, ಹಾಗೆ ಇಟ್ಟು ಬಿಡ್ತಾರೆ. ಆದರೆ ಅದು ಮಡಿಮೈಲಿಗೆ ಒಂದು ವಾತಾವರಣದ ಚಿಂತನೆಯಲ್ಲಿ ನಾವು ಅದನ್ನು ಪದ್ಧತಿಯನ್ನು ಮಾಡಿಕೊಂಡದ್ದು. ಶಾಲಿಗ್ರಾಮದಲ್ಲಿ ಮಾತ್ರ ಎಂದಿಗೂ ಆವಾಹನೆಯಾಗಲಿ ಅಲ್ಲಿರುವ ಆ ಪರಮಾತ್ಮನ ಸನ್ನಿಧಾನವನ್ನು ಅವರೋಹಣ ಮಾಡುವುದಾಗಲಿ ಸರ್ವಥಾ ಇಲ್ಲ. ಆದರೆ ಲೋಹಮಯ ಪ್ರತಿಮೆಗಳಲ್ಲಿ ಮಾತ್ರ, ಆ ಲೋಹಮಯ ಪ್ರತಿಮೆಗಳಲ್ಲಿಯೂ 2 ವಿಧ. ಯಾರೋ ಜ್ಞಾನಿಗಳು ಮಾಡಿದ, ಮಹಾನುಭಾವರು ಮಾಡಿದ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿಯೂ ಆವಾಹನಾದಿಗಳು ಇಲ್ಲ. ಈಗ ಉದಾಹರಣೆಗೆ ನಮ್ಮ ಉತ್ತರಾದಿ ಮಠದಲ್ಲಿ ರಾಮದೇವರಿದ್ದಾರೆ. ಆ ರಾಮದೇವರಲ್ಲಿ ನಿತ್ಯ ಅನಂತ ಸನ್ನಿಧಾನ. ಅಲ್ಲಿ ಆವಾಹನಾದಿಗಳನ್ನು ನಾವು ಹೇಳುವ ಕಲ್ಪನೆ ಇಲ್ಲ. ಪರಮಾತ್ಮ ಅಲ್ಲಿ ಅಖಂಡವಾಗಿ ಇದ್ದಾನೆ. ಇನ್ನು ನಾವು ಮಾಡುವ ಪೂಜೆಯಲ್ಲಿ ಮಾತ್ರ ನಾವು ಪರಮಾತ್ಮನಲ್ಲಿ ಆವಾಹನೆಯನ್ನು ಮಾಡಬೇಕು. ನಮ್ಮ ಎದೆಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ನಾನು ಪೂಜೆ ಮಾಡುವ ಮೂರ್ತಿಯಲ್ಲಿ ಆವಾಹನೆಯನ್ನು ಮಾಡಬೇಕು. ನಾವು ಆವಾಹಿತೋ ಭವ, ಅಲ್ಲಿ ಬಂದು ಕುಳಿತುಕೋ. ಬರೇ ಕುಳಿತುಕೋ ಅಲ್ಲಿ ಅಷ್ಟೇ ಅಲ್ಲ, ಸನ್ನಿರುದ್ಧೋ ಭವ. ಆವಾಹಿತೋ ಭವ, ಸನ್ನಿಹಿತೋ ಭವ, ಸಮೃದ್ಧೋ ಭವ, ಸುಪ್ರಸನ್ನೋ ಭವ. ನಾನು ಮಾಡುವ ಪೂಜೆಯಿಂದ ನೀನು ತೃಪ್ತನಾಗು. ಆ ತೃಪ್ತಿಯನ್ನು ನೀನು ನನಗೆ ಹೇಗೆ ಕೊಡು ಅಂತಂದರೆ, ನಾನು ನಿನಗೆ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಹೇಗೆ ಪೂಜೆ ಮಾಡ್ತಾ ಇದ್ದೇನೆ? ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ. ಪೀಠ ಪೂಜೆಯಲ್ಲಿ ಹೇಳ್ತಾರೆ, ದೇವರ ಪೂಜೆಯನ್ನು ನಾನು ಮಾಡುವಾಗ ಇದೆಲ್ಲ ಅನ್ನಬೇಕಂತೆ. ಸ್ವಾಮಿ, ನಿನ್ನ ಬಂಗಾರದಿಂದ ಮಾಡಿದ ಮಂಟಪ,
ಆ ಬಂಗಾರದಿಂದ ಮಾಡಿದ ಮಂಟಪದ ಕಂಬಗಳಿಗೆಲ್ಲ ಮುತ್ತು ರತ್ನಗಳಿಂದ ಹಚ್ಚಿದ್ದೇವೆ. ಅದರಲ್ಲಿ ವಜ್ರಭರಿತವಾದಂತಹ ಉತ್ತಮ ಪೀಠ, ಆ ಪೀಠದ ಮೇಲೆ ನಿನ್ನನ್ನು ಕೂಡಿಸಿದ್ದೇನೆ, ಕೂಡಿಸಿ ನಿನ್ನನ್ನು ಪೂಜೆಯನ್ನು ಮಾಡ್ತಾ ಇದ್ದೇನೆ. ಇದು ಒಂದು ಪರಮಾತ್ಮನಲ್ಲಿ ಆವಾಹನೆಯನ್ನು ಮಾಡುವ ಪದ್ಧತಿ. ನಂತರದಲ್ಲಿ ಮೊಟ್ಟ ಮೊದಲಿಗೆ ನಾವು ದೇವರ ಮನೆಯನ್ನು ಹೋಗುವಾಗ ಸಾಮಾನ್ಯವಾಗಿ ಒಂದು ನಿಯಮ, ದೇವರ ಮನೆಗೆ ಮೊದಲಿಗೆ ನಾವು ತಿಳಿಯಬೇಕಾದದ್ದು, ಸ್ನಾನ ಮಾಡದೆ ದೇವರ ಮನೆಯಲ್ಲಿ ಹೋಗಬಾರದು. ದೇವರ ಮನೆಯಲ್ಲಿ ಹೋಗುವಾಗ ಪೂಜೆಯ ಮೊದಲನೆಯ ಒಂದು ಸ್ಟೆಪ್, ಪೂಜೆಯ ಮೊದಲನೆಯ ಒಂದು ವಿಧಿ, ದೇವರ ಮನೆಗೆ ಹೋಗುವಾಗ ದ್ವಾರಪಾಲಕರ ನಮಸ್ಕಾರವನ್ನು ಮಾಡಬೇಕು. ದ್ವಾರಪಾಲಕರ ಜಯಾಯ ನಮಃ ವಿಜಯಾಯ ನಮಃ ಅಂತ ದ್ವಾರಪಾಲಕರ ನಮಸ್ಕಾರವನ್ನು ಮಾಡಿ, ಸಾಮಾನ್ಯ ನಮ್ಮ ಪದ್ಧತಿ ಏನು ಅಂದರೆ ದೇವರ ಜಗಲಿ ಮೇಲೇ ಗಂಟೆ ಇಡ್ತೇವೆ. ಹಾಗಿಡುವ ಪದ್ಧತಿಯಲ್ಲ ಹಿರಿಯರಲ್ಲಿ. ಹಳೆಯ ಮನೆಗಳಲ್ಲಿ ನೋಡಿದರೆ ಗೊತ್ತಾಗತ್ತೆ, ಆ ದೇವರ ಮನೆಯ ಮೇಲೇ ಒಂದು ಗಂಟೆಯನ್ನು ಕಟ್ಟಿರ್ತಾರೆ. ಗಂಟೆಯನ್ನು ಬಾರಿಸಿ ದೇವರ ಮನೆಗೆ ಹೋಗಬೇಕು. ಯಾಕೆ ಅಂತಂದರೆ ಆ ಎಲ್ಲ ಅಸುರರೆಲ್ಲ ದೂರವಾಗಿ ದೇವರ ಸನ್ನಿಧಾನದಿಂದ ನಿತ್ಯಯುಕ್ತವಾದ ಆ ಸನ್ನಿಧಾನದಲ್ಲಿ ನನ್ನ ಮನಸ್ಸು ಬರಲಿ, ಜಾಗೃತವಾಗಲಿ ಅಂತ. ಅದಕ್ಕೇನೆ ನಮ್ಮ ಹಿರಿಯರು ಸಂಧ್ಯಾವಂದನೆಯಲ್ಲೂ ಒಂದು ಪದವನ್ನು ಕೊಟ್ಟಿದ್ದಾರೆ. ಭೂತೋಚ್ಚಾಟನೆ ವಿನಿಯೋಗ ಅಪಸರ್ಪಂತು ಏ ಭೂತ ವಿಘ್ನಕರ್ತಾರ ಅಂತ ನಾವು ಏನು ಸಂಧ್ಯಾವಂದನೆಯಲ್ಲಿ ಕೇಳುತ್ತೇವೆ, ಅದೂ ಇದರ ಹಿನ್ನೆಲೆಯಲ್ಲಿ ಏನೇ. ಅದರ ನಂತರ ದೇವರ ಮನೆಯಲ್ಲಿ ಹೋಗಿ ದೇವರ ಮನೆಯನ್ನು ಸ್ವಚ್ಛವಾಗಿ ಮಾಡಿಕೊಂಡು ಉತ್ತಮವಾದ ಉಪಕರಣಗಳನ್ನು ಇಟ್ಟುಕೊಂಡು, ನಿನ್ನೆ ಮಾಡಿದ ಪೂಜೆಯ ಉಪಕರಣಗಳನ್ನೇ ಹಾಗೆ ಪೂಜೆಗೆ ಉಪಯೋಗಿಸುವುದಿಲ್ಲ. ನೀವು ಪ್ರಾಯಶಃ ಮುಂದೆ ದ್ವಾದಶ ಸ್ಕಂದದಲ್ಲಿ ಎಲ್ಲ ಕೇಳುವವರಿದ್ದೀರಿ. ಬೆಳ್ಳಿಯ ಪಾತ್ರೆಗಳು, ತಾಮ್ರದ ಪಾತ್ರೆಗಳು, ಹಿತ್ತಾಳೆಯ ಪಾತ್ರೆಗಳು ನಿನ್ನೆ ಉಪಯೋಗಿಸಿದ್ದನ್ನೇ ಇವತ್ತೇ ಉಪಯೋಗಿಸುವುದು ಸರ್ವಥಾ ಇಲ್ಲ. ಧರ್ಮಸಿಂಧುವಿನಲ್ಲಿ ಒಂದು ಮಾತು ಇದೆ, ಹಿಂದಿನ ದಿನ ಉಪಯೋಗಿಸಿದ ಆ ಪಾತ್ರೆಗಳನ್ನು ಮತ್ತೆ ಇನ್ನೊಮ್ಮೆ ಏನೂ ಶುದ್ಧಿ ಮಾಡದೆ ಉಪಯೋಗಿಸಿದರೆ 100 ವರ್ಷಗಳ ಕಾಲ ನರಕಕ್ಕೆ ಬೀಳ್ತಾರಂತೆ. ಲೆಕ್ಕ ಹಾಕಿ, ಕರಿ ಪದಾರ್ಥಗಳನ್ನೆಲ್ಲ ಭಾಂಡಿಗಳನ್ನು ತೆಗೆದುಕೊಂಡು ದೇವರ ಪೂಜೆಗೆ ಉಪಯೋಗಿಸೋದೇ ಅಲ್ಲ. ಇನ್ನು ಇದರ ನಂತರ ಮೊಟ್ಟ ಮೊದಲಿಗೆ ಪಾರಾಯಣಾದಿಗಳನ್ನು ಮಾಡ್ತಾ ಗಂಧಾಕ್ಷತೆಗಳನ್ನು ತೆಗೆಯೋದು. ನಾವು ಮಾಡುವ ಪದ್ಧತಿ ಏನು ಗೊತ್ತೇನು, ಗಂಧಾಕ್ಷತೆಗಳನ್ನು ತೆಗೆಯುವಾಗ ಸಾಣಿಕಲನ್ನು ಹಾಗೇ ನೆಲದ ಮೇಲೆ ಇಟ್ಟು ಬಿಡ್ತೇವೆ. ಸರ್ವಥ ಇಡಬಾರ್ದು, ಹಾಗೆ ಸರ್ವಥ ಇಡಬಾರ್ದು. ಸಾಣಿಕಲ್ಲನ್ನು ತೆಳಗಿಡಬಾರ್ದು. ಕೆಲವು ವಿಷಯಗಳು ನಮಗೆ ಗೊತ್ತಿರಲಿ ಅನ್ನೋದನ್ನು ಭಾಗವತದ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಸಾಣಿಕಲ್ಲು ಕೆಳಗಡೆ ಇರಬಾರದು. ಬೆಳ್ಳಿ ಪದಾರ್ಥಗಳನ್ನು ಕೆಳಗೆ ಹಾಗೆ ನೆಲಕ್ಕೆ ಅಂಟಿ ಇಡಬಾರದು. ನಾವು ಓದುವ ಪುಸ್ತಕಗಳನ್ನು ಎಂದಿಗೂ ನೆಲಕ್ಕೆ ಇಡಬಾರದು. 7 ಜನ್ಮದಲ್ಲಿಯೂ ಬ್ರಾಹ್ಮಣ್ಯ ಸಿಗುವುದಿಲ್ಲಂತೆ ಅಂತ ಹೇಳಿದ್ರೆ ಇನ್ನೊಮ್ಮೆ ಕಲ್ಲೂರಿ ಪ್ರವಚನಕ್ಕೆ ಬರಬೇಡ್ರಿ ಆಚಾರ್ಯ ಅಂತ ಅನ್ನಬೇಡಿ. ಹೇಳುವ ವಿಚಾರಗಳನ್ನು ಹೇಳ್ತಾ ಇದ್ದೇನಷ್ಟೇ. ಈ ರೀತಿಯಾಗಿ ಶುದ್ಧಾಶುದ್ಧ ಪ್ರತಿಮೆಗಳನ್ನು ಮಾಡಿಕೊಂಡು ಉಪಕರಣಗಳನ್ನು ಮಾಡಿಕೊಂಡು ದೇವರ ಪೂಜಾ ವಿಧಾನವನ್ನು ಮಾಡಬೇಕು ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಪೂಜೆಯ ಮುಕ್ತಾಯದಲ್ಲಿ ದೇವರಿಗೆ ನಾವು ಮಾಡಬೇಕಾದ ಪ್ರಾರ್ಥನೆ, ಮಾದೃಶೋನ ಪರಪ್ಪಾಪಿ ತ್ವಾದೃಶೋನ ದಯಾಪರಃ ಇತಿ ಮತ್ವ ಜಗನ್ನಾಥ ರಕ್ಷಮಾಂ ಶರಣಾಗತಂ. ದೇವರಿಗೆ ಕೇಳಬೇಕಂತ, ಸ್ವಾಮಿ ನಿನ್ನ ಪೂಜೆಯಂತೂ ಮಾಡುವ ಯೋಗ್ಯತೆ ನನಗಿಲ್ಲ. ಇಡೀ ಜಗತ್ತಿನಲ್ಲಿ ಪಾಪಿಷ್ಟ ತಮ ಯಾರು ಅಂದರೆ ಅದ್ರ ನಾನೇ ನಂಬರ್ 1. ಆದರೂ ನೀನು ನನ್ನ ಕೈಯಿಂದ ಈ ಪೂಜೆಯನ್ನು ಸ್ವೀಕಾರ ಮಾಡಿದ್ದಿ ಅಂದರೆ ಇದರಿಂದ ನಾನೇನು ಅನ್ಕೋತೇನೆ, ಇಡೀ ಜಗತ್ತಿನಲ್ಲಿ ದಯಾಮಯ ಕರುಣಾಕರ ನಿನ್ನ ಬಿಟ್ಟರೆ ಯಾರೂ ಇಲ್ಲ. ಆದರೂ ನಾನು ಮಾಡಿದ್ದನ್ನು ಸ್ವೀಕಾರ ಮಾಡಿದ್ದಿ, 100ರಲ್ಲಿ 1 ಭಾಗವೂ ನಾನೇನು ಸರಿ ಪೂಜೆ ಮಾಡಿರೋದಿಲ್ಲ. ಇಷ್ಟು ಆದರೂ ನೀನು ಕೊಟ್ಟದ್ದನ್ನೇ ನಿನಗೆ ಸಮರ್ಪಣೆಯನ್ನು ಮಾಡಿ ಪೂಜೆ ಮಾಡ್ತಾ ಇದ್ದೇನೆ. ಒಂದು ಮನಸ್ಸಿನಲ್ಲಿ ಭಾವನೆ ಬರಬೇಕು ನಮಗೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಈ ಭಾವನೆ ನಮಗೆ ಪೂಜೆಯ ಕೊನೆಗೆ ಬರಬೇಕು. ಇದು ಮುಗಿದ ಮೇಲೆ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ದೇವರ ಹತ್ತಿರ ಪ್ರಾರ್ಥನೆ, ತ್ವದಾಜ್ಞೆಯ ತ್ವತ್ಪ್ರೇರಣೆಯ ತ್ವಾಮುದ್ದಿಶ್ಯ ತ್ವಾಮನುಸ್ಮರನ್ನೇವ ಭಗವತ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣ ಪ್ರಳಯ ಕಾಲೇ ಜಗದುದರೇ ನಿವಸತಾಂ ಆನಂದ ಮಾತ್ರ ವಪುಷಾ. ಈ ಎಲ್ಲ ಕರ್ಮಗಳನ್ನು ಮಾಡುವಾಗ ನಾನು ಮಾಡಿದ್ದು ಅನ್ನುವುದು ಸರ್ವಥಾ ಇಲ್ಲ, ನೀನೇ ನನ್ನಲ್ಲಿ ನಿಂತು ಮಾಡಿಸಿದ್ದಿ. ತ್ವದಾಜ್ಞೆಯ ಮಾಡಿದ್ದು, ತ್ವತ್ಪ್ರೇರಣೆಯ ಯಾರಿಗಾಗಿ ಮಾಡಿದ್ದು, ತ್ವಾಮುದ್ದಿಶ್ಯ ನಿನಗಾಗಿಯೇನೇ ಮಾಡಿದ್ದು, ಇದರೊಳಗೆ ನಂದೇನೂ ಇಲ್ಲ. ಇಷ್ಟೆಲ್ಲವೂ ನಿಂದೆ
ಅನ್ನುವ ಭಾವನೆಯಿಂದ ಪೂಜೆ ಮಾಡಿದರೆ ಸ್ವಲ್ಪ ದೇವರು ನಮ್ಮ ಮೇಲೆ ಕನ್ಸೀಷನ್ ಮಾಡಿ ನರಕವನ್ನು ವಾಯ ಮಾಡಿಸಿ ನಮಗೆ ಮುಕ್ತಿಯ ದಾರಿಯನ್ನು ಕೊಡಿಸ್ತಾನೆ. ಇಲ್ಲದೇ ಹೋದರೆ ಮಾಡುವಾಗೆಲ್ಲ ನಾನು ಬಂಗಾರದ ಗಿಂಡಿಯಲ್ಲಿ ದೇವರಿಗೆ ಅಭಿಷೇಕ ಮಾಡಿದೆ, ನಾನು ವಜ್ರದ ತಟ್ಟೆಯೊಳಗೆ ದೇವರಿಗೆ ನೈವೇದ್ಯ ಮಾಡಿದೆ ಅಂತ ನಾವು ಹೇಳ್ತಾ ಕೂತ್ರೆ ಪರಮಾತ್ಮ ಎಂದಿಗೂ ನಮ್ಮ ಕಡೆಗೆ ಕಣ್ಣೂ ಸಹಿತ ನೋಡುವುದಿಲ್ಲ. ಪ್ರಹ್ಲಾದರಾಜರು ಇದೇ ಮಾತನ್ನೇ ಹೇಳ್ತಾರೆ ಸಪ್ತಮ ಸ್ಕಂದದಲ್ಲಿ. ಮನ್ನೇ ಧನಾಭಿಜನ ರೂಪ ತಪಶ್ರುತೌಜ. ಜಗತ್ತಿನಲ್ಲಿ ಎಲ್ಲ ಜನರು ತಿಳ್ಕೊಂಡಿದ್ದಾರೆ, ಯಾರು ಶ್ರೀಮಂತರಿದ್ದಾರೋ, ಯಾರು ಭಾರಿ ಶಕ್ತಿವಂತರಿದ್ದಾರೋ, ಯಾರು ಸೌಂದರ್ಯವಂತರಿದ್ದಾರೋ ಅವರಿಗಷ್ಟೇ ದೇವರು ಒಲಿತಾನೆ, ಉಳಿದವರಿಗೆ ದೇವರು ಒಲಿಯೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ತಪ್ಪದು. ಅದಕ್ಕೆ ಉದಾಹರಣೆ ಕೊಡ್ತಾರೆ ಪ್ರಹ್ಲಾದರಾಜರು. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಮನುಷ್ಯರಲ್ರಿ ಒಂದು ಆನೆ ಒದರ್ತು, ಏ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಒದರ್ತದು. ಅಂತ ಸರಸ್ಯುರು ಬಲೇನ ಪದೇ ಗೃಹೀತಃ ಗ್ರಾಹೇಣ ಹಸ್ತ ಪತಿರಂಬುಜ ಹಸ್ತಾರ್ಥಃ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಆನೆ ಒದರಿದ್ರು ಓಡಿ ಬಂದರಿ ಪರಮಾತ್ಮ. ಎಷ್ಟು ಚಂದ ಗೋಪಾಲದಾಸರ ವರ್ಣನೆ ಇದೆ ನೋಡಿ. ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಬಾರಯ್ಯ ಬಾಬಾ ಭಕುತರ ಪ್ರಿಯ ಹೇ ಶ್ರೀನಿವಾಸರಾಯ. ಲಕ್ಷ್ಮೀ ಜೊತೆಗೆ ಪರಮಾತ್ಮ ಒಬ್ಬನೇ ಕೂತು ಆನಂದದಿಂದ ವಿಹಾರ ಮಾಡ್ತಿದ್ದ. ಈ ಭೂಲೋಕದ ಆನೆ ಒದರಿದರೆ ಲಕ್ಷ್ಮಿಯನ್ನು ನೋಡಲಿಲ್ಲ, ಕಾಲು ಜಾಡಿಸಿದ. ನನ್ನ ಭಕ್ತ ಕರಿತಾ ಇದ್ದಾನೆ, ಆ ಗಜರಾಜ ಒದರ್ತಾ ಇದ್ದಾನೆ, ಅವನ ರಕ್ಷಣೆಗಾಗಿ ನಾನು ಹೋಗಬೇಕು ಅಂತ ಹೇಳಿ ಪರಮಾತ್ಮ ಗರುಡಾರೂಢನಾಗಿ ಬಂದಲ್ಲ. ಆನೆಗೆ ಶ್ರೀಮಂತಿಕೆ ಇತ್ತ, ಆನೆಗೆ ರೂಪವಂತ ಇತ್ತ, ಆನೆ ಯಾವ ಹಿನ್ನೆಲೆಯಲ್ಲಿ ಅದಕ್ಕೆ ಇತ್ತು ಹೇಳಿ ನೋಡೋಣ. ಎಷ್ಟಾದರೂ ಪ್ರಾಣಿಯದು, ವಿವೇಕ ಇಲ್ಲದ ಪ್ರಾಣಿ. ಆ ಪ್ರಾಣಿಗೂ ಗೊತ್ತು ನಾನು ಕಷ್ಟದಲ್ಲಿ ಇದ್ದಾಗ ನನ್ನನ್ನು ರಕ್ಷಣೆ ಮಾಡುವವನು ಪರಮಾತ್ಮನೇ ಹೊರತು ಇನ್ನೊಬ್ಬರು ಯಾರೂ ಅಲ್ಲ. ಈ ಅನುಸಂಧಾನ ನಮಗೆ ಪೂಜೆ ಮುಗಿದ ಮೇಲೆ ದೇವರಲ್ಲಿ ನಮಸ್ಕಾರ ಮಾಡುವಾಗ ಬರಬೇಕು ನಮಗೆ. ಈ ಎಲ್ಲ ಅನುಸಂಧಾನಗಳನ್ನು ಇಲ್ಲಿ ಪರೀಕ್ಷಿತ ತಿಳಿಸ್ತಾನೆ. ತಿಳಿಸಿದ ಮೇಲೆ ಮತ್ತೆ ಪರೀಕ್ಷಿತ ಪ್ರಶ್ನೆ ಮಾಡಿದ. ಇಷ್ಟೊತ್ತಿನವರೆಗೂ ಬರೇ ಪುಣ್ಯ 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 ಅಂತ ಹೇಳಿದಿರಿ, ಪಾಪದ ವರ್ಣನೆಯನ್ನು ಸ್ವಲ್ಪ ಮಾಡಿ. ನೀವು ಯಾವ ಯಾವ ಪಾಪಗಳನ್ನು ಮಾಡಿದರೆ ಯಾವ ಯಾವ ನರಕಗಳಾಗ್ತವೆ ಅದನ್ನು ನೀವು ನಮಗೆ ತಿಳಿಸಿಕೊಡಬೇಕು ಅಂತ ಪರೀಕ್ಷಿತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅತಃಪರಂ ಪ್ಲಕ್ಷದ್ವೀಪಾದೀನಾಂ ಪ್ರಮಾಣ ಲಕ್ಷಣ ಸಂಸ್ಥಾನತಃ ವರ್ಷ ವಿಭಾಗ ಉಪವರ್ಣ್ಯತೆ ಜಂಬುದ್ವೀಪಃ ಅಯಂ ಯಾವಾನ್ ವಿಸ್ತರತಃ ತಾವತಾ ಕ್ಷಾರೋದಾಧಿನ ಪರಿವೇಷ್ಟಿತಃ ಯಥಾ ಮೇರೋಃ ಜಂಬುವಾಖ್ಯೇನ ಲವಣೋದಧಿರಪಿ ತತಃ ದ್ವಿಗುಣ ವಿಶಾಲೇನ ಪ್ಲಕ್ಷಾಖ್ಯೇನ ಪರಿಕ್ಷಿಪ್ತಃ ಯಥಾ ಪರಿಗಾ ಬಾಹ್ಯೋಪವನನೇನ ಪ್ಲಕ್ಷಃ ಜಂಬುಪ್ರಮಾಣಃ ದ್ವೀಪಾಖ್ಯಃ ಅತಿಕರಃ ಹಿರಣ್ಮಯ ಉತ್ಥಿತಃ ಯತ್ರಾಗ್ನಿಃ ಉಪಾಸಕಃ ಉಪಾಸ್ತೆ ಸಪ್ತಜಿಹ್ವಃ. ಮೊದಲಿಗೆ ನಾವು ನಮ್ಮ ಜೀವನದ ಕರ್ಮಗಳ ವರ್ಣನೆಯನ್ನೆಲ್ಲ ತಿಳಿದ ಮೇಲೆ ನಮ್ಮ ಹಣೆ ಬಾರ ಏನು ಅನ್ನುವುದರ ನರಕಗಳ ಚಿಂತನೆಯನ್ನು ತಿಳ್ಕೋಬೇಕಂತ. ಯಾಕೆ ಆ ನರಕಗಳ ಚಿಂತನೆ ಭಾಗವತದಲ್ಲಿ ನಮಗೆ ಬರುತ್ತೆ ಅಂದರೆ, ವಿಚಾರ ಮಾಡಿ, ನೀವು ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ನಿಮಗೆ ಮುಂದೆ ಇಷ್ಟೆಲ್ಲ ಅನಿಷ್ಟಗಳಿವೆ, ಸ್ವಲ್ಪ ತಲೆಯಲ್ಲಿ ಇರಲಿ ಅನ್ನುವ ಎಚ್ಚರಿಕೆ ಬೇಕು ನಮಗೆ. ಬರೇ ಸ್ವರ್ಗ ಮೋಕ್ಷ ಮೋಕ್ಷ ಅಂತ ಹೋಗಿಬಿಟ್ರೆ ನಮಗೆ ಪಾಪದ ವಿಚಾರವೇ ತಲೆಯಲ್ಲಿ ಬರುವುದಿಲ್ಲ. ಯಾವ ಯಾವ ಪುಣ್ಯ ಪಾಪಕ್ಕೆ ಯಾವ ಯಾವ ರೀತಿಯಾದಂತಹ ನರಕ ನಮಗಾಗ್ತದೆ ಅದು ಬೇಕಲ್ಲ. ಶಾಸ್ತ್ರ ನಮಗೆ ಅದನ್ನು ತಿಳಿಸಿಕೊಡುತ್ತೆ. ಮೊಟ್ಟ ಮೊದಲನೇದಾಗಿ ಶುಕಾಚಾರ್ಯರು ಪ್ರತಿಜ್ಞೆ ಮಾಡಿ ಹೇಳ್ತಾರೆ, ಸ್ವರ್ಗ ನರಕಗಳು ಇದು ಕೇವಲ ಸುಖ ದುಃಖಗಳ ಒಂದು ಆಗರ. ಸ್ವರ್ಗ ನರಕಗಳು ಮೇಲಿದೆ ಅಂತ ಇಟ್ಕೋಬೇಡಿಯಪ್ಪ, ನಿಮ್ಮ ಜೀವನದಲ್ಲಿ ಏನೇ ಸ್ವರ್ಗ ನರಕಗಳಿವೆ. ಒಳ್ಳೆಯ ಕರ್ಮವನ್ನು ಮಾಡಿದಿರಿ ಅಂತಾದರೆ ಸುಖ ಸಿಗತ್ತೆ, ಕೆಟ್ಟ ಕರ್ಮ ಮಾಡಿದಿರಿ ಅಂತಾದರೆ ನಿಮಗೆ ನರಕ ಸಿಗತ್ತೆ. ದೇವರ ಲಾಟರಿಯಲ್ಲಿ ಯಾವುದೂ ನಂಬರ್ ಹತ್ತಬೇಕು ಅಂತೇನಿಲ್ಲ, ಆಗಲೇ ಲಾಟ್ರಿ ಅಲ್ಲಿಯೇ ಡ್ರಾ ಪರಮಾತ್ಮನದ್ದು. ಕೆಟ್ಟ ಕರ್ಮ ಮಾಡಿದರೋ ಏನೋ ಒಂದು ರೀತಿಯಿಂದ ನಮಗೆ ಶಿಕ್ಷೆಯನ್ನು ಕೊಟ್ಟು ಸರಿ ಮಾರ್ಗದಲ್ಲಿ ಇರುವಂತೆ ನೆನಪಿಸ್ತಾನೆ. ಅದೇ ಮಾಡಿದರೂ ಕೂಡ ತಲೆ ಮೇಲೆ ಬಡದು ನಮ್ಮನ್ನು ಹೇಳಿಸ್ತಾನೆ, ಸರಿಯಾಗಿ ಮಾಡು ಸರಿಯಾಗಿ ಮಾಡು ಸರಿಯಾಗಿ ಮಾಡು ಅಂತ. ಸುಮ್ಮನೆ ವಿಚಾರ ಮಾಡಿ,
ಏನೋ ಒಂದು ತಪ್ಪು ಕೆಲಸ ಮಾಡಿರ್ತೇವೆ, ಯಾರಿಗೋ ತಿಳಿಯದ ಹಾಗೆ ತಪ್ಪು ಕೆಲಸ ನಾವು ಮಾಡಿ ಬಂದಿರ್ತೇವೆ. ಮುಖದಲ್ಲಿ ನಗು ಇದ್ದರೂ ಮನಸ್ಸಿನಲ್ಲಿ ದುಗುಡ ಇರುತ್ತೆ, ಅಂಜಿಕೆ ಬರುವುದಕ್ಕೆ ಶುರುವಾಗುತ್ತೆ. ಏನೋ ಭಯದ ವಾತಾವರಣ ದೇವರು ನಮ್ಮ ಹೃದಯದಲ್ಲಿ ಹಾಕಿಸಿ ಬಿಡ್ತಾನೆ. ಯಾಕೆ? ಭಾಗವತ ಹೇಳುತ್ತೆ, ಅದು ನೀವು ಮಾಡಿದ ಪಾಪಕರ್ಮದ ಪ್ರಭಾವ. ಅದು ಪುಣ್ಯ ಮಾಡಿ, ಯಾರಿಗೂ ಹೇಳದಂತೆ ಪುಣ್ಯ ಮಾಡಿ, ಏನೋ ಒಂದು ದಾನ ಮಾಡಿದಿರಿ, ಧರ್ಮ ಮಾಡಿದಿರಿ, ಜಪ ಮಾಡಿದಿರಿ, ತಪ ಮಾಡಿದಿರಿ, ಗುಪ್ತವಾಗಿ ಮಾಡಿದ್ದೀರಿ. ಗುಪ್ತವಾಗಿ ಮಾಡಿದ ಅದಕ್ಕೆ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳೋದೇ ಬೇಕಾಗಿಲ್ಲ. ದೇವರು ನಮಗೆ ಆ ಮಾನಸಿಕ ನೆಮ್ಮದಿಯನ್ನು, ಆನಂದವನ್ನು ಕೊಟ್ಟೇ ಕೊಡ್ತಾನೆ ನಮಗೆ. ಈಗ ನಮ್ಮ ಹಣೆ ಬಾರಕ್ಕೆ ಅಂಟಿದ್ದು ಒಂದೇ ತಾನೆ. ಎಲ್ಲಾದರೂ ಹೋದರು, ಏನಾದರೂ ಕೇಳಿದರು, ಜ್ಯೋತಿಷಿಗಳ ಹತ್ರ ಹೋದರೆ ಏನು ಮಾಡೋದು ಆಚಾರ್ಯರೇ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಏನು ಮಾಡೋದು ಆಚಾರ್ಯ, ಎಲ್ಲ ತಿನ್ನೋದಕ್ಕಿದೆ, ಉಣೋದಕ್ಕಿದೆ, ಭೋಗ ಮಾಡೋದಕ್ಕಿದೆ, ಎಲ್ಲ ಇದೆ, ಆದರೆ ಸಂಸಾರದಲ್ಲಿ ಭಾರಿ ಕಿರಿಕಿರಿ. ಇದೆಲ್ಲ ಯಾಕೆ ಬರ್ತದೆ? ಶಾಸ್ತ್ರ ಹೇಳುತ್ತೆ, ಇದೆಲ್ಲ ನೀವು ಮಾಡಿದ ಪಾಪಕರ್ಮದ ಪ್ರಭಾವ. ಈ ಪಾಪಕರ್ಮದ ಪ್ರಭಾವಕ್ಕೇನೆ ಯಮಧರ್ಮನ ಒಂದು ಅಧ್ವರ್ಯದಲ್ಲಿ ಪರಮಾತ್ಮ ಎರಡು ವಿಧವಾದಂತಹ ಲೋಕವನ್ನು ಮಾಡಿದ. ಒಂದು ಸ್ವರ್ಗ, ಇನ್ನೊಂದು ನರಕ. ನರಕದಲ್ಲಿ ಪಾಪದ ಪ್ರಮಾಣವನ್ನು ಅನುಭವಿಸಿ, ನೀವು ಮಾಡಿದ ಪುಣ್ಯದ ಪ್ರಮಾಣವನ್ನು ಸ್ವರ್ಗದಲ್ಲಿ ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬರ್ತೀರಿ. ಹಾಗಾಗಿ ದೇವರಲ್ಲಿ ನಾವು ಚಿಂತನೆಯನ್ನು ಮಾಡುವಾಗ ಸ್ವರ್ಗ ನರಕಗಳು ಬೇಡ ಸ್ವಾಮಿ, ನಮಗೆ ಕೊಡೋದೇ ಆಯಿತು ಅಂದರೆ ಮುಕ್ತಿಯನ್ನು ಕೊಡು. ಒಮ್ಮೆ ಹೋದೆ ಅಂದರೆ ಮತ್ತೆ ಹಿಂತಿರುಗಿ ಬರಬಾರದು. ಆ ಥರನಾದ ಮುಕ್ತಿ ನಮಗೆ ಸಿಗಬೇಕು. ಅದು ನಮಗೆ ಸಿಗಬೇಕು ಅಂತಾದರೆ ನಮ್ಮ ಜೀವನದ ಪಾಪಕರ್ಮಗಳ ಕಲ್ಪನೆಯನ್ನು ನಮಗೆ ಸಿಗಬೇಕು, ತಿಳುವಳಿಕೆ ನಮಗೆ ಬೇಕು ಅಂತ ಆ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾರೆ. ಹೇಳುವಾಗ ಮೊಟ್ಟ ಮೊದಲಿಗೆ ಪ್ರತಿಜ್ಞೆ ಮಾಡಿ ಹೇಳುತ್ತಾರೆ, ಒಟ್ಟಾರೆ ನರಕಗಳು 108. ಒಟ್ಟಾರೆ ನರಕಗಳು 108. ಆ 108 ನರಕಗಳು ಒಂದೊಂದು ವಿಧವಾದ ನರಕ, ಒಂದೊಂದು ಕರ್ಮಕ್ಕೆ ಅನುಸಾರವಾಗಿ ಅವುಗಳು ಫಲವನ್ನು ಕೊಡುತ್ತೆ. ಅದರಲ್ಲಿಯೂ ಮತ್ತೆ ಪ್ರಧಾನವಾದ ನರಕಗಳು 11 ನರಕಗಳು, ಅದರಲ್ಲಿಯೂ ಪ್ರಧಾನವಾದ ನರಕಗಳು 3 ನರಕಗಳು. ಇಷ್ಟು ನರಕದ ಪ್ರಮಾಣಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಹಾಗಾದರೆ ಈ ನರಕ ಲೋಕ ಎಲ್ಲಿದೆ? 14 ಲೋಕದಲ್ಲಂತೂ ಬರಲಿಲ್ಲಲ್ಲ, ಈ ನರಕ ಲೋಕ ನಮಗೆ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದರ ವರ್ಣನೆಯನ್ನು ಶುಕಾಚಾರ್ಯರು ಹೇಳ್ತಾರೆ. ಭೂಲೋಕ, ಆ ಭೂಲೋಕದ ಮೇಲೆ ಜಂಬೂದ್ವೀಪ, ಆ ಜಂಬೂದ್ವೀಪ ಹಾಗೂ ಭುವರ್ಲೋಕದ ಮಧ್ಯ 1,00,000 ಯೋಜನ ವಿಸ್ತೀರ್ಣ. ಅಂದರೆ ಭೂಮಿಯಿಂದ 1,00,000 ಯೋಜನ ವಿಸ್ತೀರ್ಣ. 1 ಯೋಜನ ಅಂದರೆ 12.5 ಕಿಲೋಮೀಟರ್. ಅದನ್ನು 100,00,000 ಯೋಜನಕ್ಕೆ ನೀವು ಗುಣ ಮಾಡಿ, ಅಲ್ಲಿ ನಮಗೆ ಸಿಗುವ ಒಂದು ಲೆಕ್ಕವೇನೋ ಅಷ್ಟು ಲೆಕ್ಕದಲ್ಲಿ ನಮಗೆ ನರಕ ಸಿಗತ್ತೆ. ಹೀಗೆ ನಮಗೆ ನರಕದ ಪ್ರಮಾಣಗಳನ್ನು ತಿಳಿಸಿಕೊಡ್ತಾರೆ. ಆಯಾ ಪಾಪಗಳಿಗೆ, ಆಯಾ ಪಾಪತಮ ಕೆಲಸಗಳಿಗೆ ಒಂದೊಂದು ನರಕದ ವರ್ಣನೆಯನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪರಸ್ಯ ಬ್ರಹ್ಮಣಃ ಸಾಕ್ಷಾತ್ ಜಾತವೇದಃ ಅಸಿ ಹವ್ಯವಾಟ್ ದೇವಾನಾಂ ಪುರುಷಾಂಗಾನಾಂ ಯಜ್ಞೇನ ಪುರುಷಂ ಯಜೇತಿ. ಒಂದು ಮಾತು ಮೊದಲಿಗೆ ಪ್ರತಿಜ್ಞೆ ಮಾಡಿದರು. ಒಂದು ಮಾತು ಮಾತ್ರ ಮೊದಲಿಗೆ ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಶುಕಾಚಾರ್ಯರು. ನೋಡು ಪರೀಕ್ಷಿತ, ನೀನು ತಾಯಿಯ ಗರ್ಭದಿಂದ ಹುಟ್ಟಿದಾಗ ನೀನು ಅಳತಿರ್ತಿ, ಇಡೀ ಜಗತ್ತೆಲ್ಲ ಸಂತೋಷ ಪಡುತ್ತೆ. ಅಯ್ಯೋ ನನಗೆ ಗಂಡು ಸಂತಾನ ಆಯಿತು ಅಂತ ಹೇಳಿ ಇಡೀ ಊರಿಗೆ ಸಿಹಿ ಹಂಚ್ತೇವೆ. ಆಗಲೂ ನಿನಗೆ ಯಾರು ಸಂತೋಷಪಟ್ಟರೂ ಗೊತ್ತಿಲ್ಲ. ನಿನಗೆ ಕೊನೆಗೆ ಎಲ್ಲ ಮುಗಿದ ಮೇಲೆ ಸತ್ತೋಗ್ತಿ. ಯಾರು ನಿನ್ನವರು ಬಂದು ನಿನ್ನ ಸಾವಿಗೆ ಅತ್ತರು, ಯಾರು ನೀನು ಸತ್ತಿದ್ದಕ್ಕೆ ಸಂತೋಷಪಟ್ಟರು ಅದೂ ನಿನಗೆ ಗೊತ್ತಾಗಲಿಲ್ಲ. ಹುಟ್ಟುವಾಗ ಆ ಬುದ್ಧಿ ಇರಲಿಲ್ಲ, ಎಲ್ಲರೂ ಸಂತೋಷಪಟ್ಟರು. ಸತ್ತ ಮೇಲೂ ಕೂಡ ಎಲ್ಲರೂ ಅಳ್ತಾ ಅಳ್ತಾ ಬಂದರು, ಯಾರೂ ನನ್ನವರು ಅಂತಾಗಿ ಬರಲಿಲ್ಲ. ಹುಟ್ಟುವಾಗ ನಿರ್ವಸ್ತ್ರವಾಗಿ ಹುಟ್ಟಿದ್ದೇವೆ, ಹೋಗುವಾಗ ನಿರ್ವಸ್ತ್ರವಾಗಿ ಹುಟ್ಟುತ್ತೇವೆ. ಈ ಎರಡರ ಮಧ್ಯದಲ್ಲಿ ನಾವು ಬಾಳಿ ಬದುಕುವ ಏನು ಜೀವನದ ಒಂದು ಸಮಯವಿದೆ, ಅದರೊಳಗೆ ನಿಜವಾದ ನಮ್ಮತನವನ್ನು ನಾವು ತೋರಿಸಿಕೊಳ್ಳಬೇಕು. ನಾನು ಹುಟ್ಟುವಾಗ ಸಂತೋಷಪಟ್ಟವರು ಯಾರೋ, ನಾನು ಸತ್ತಾಗ ದುಃಖಪಟ್ಟವರು ಯಾರೋ, ಆದರೆ ನಾನು ಜೀವಂತ ಇದ್ದಾಗ ಮಾತ್ರ ನನ್ನಿಂದ ಉಪಕೃತರಾಗಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡವರು ಯಾರಲ್ಲ, ಅವರು ನಿಜವಾದ ಅರ್ಥದಲ್ಲಿ ನಿನ್ನ ಬಂಧುಗಳು ಅಂತ ಸ್ವೀಕಾರ ಮಾಡು. ನಿಮಿತ್ತಕ್ಕಾಗಿ ಬರುವವರಲ್ಲ,
ಯಾವುದೋ ಒಂದು ಕಾರ್ಯಕ್ಕಾಗಿ ಬರುವವರಲ್ಲ, ಏನೋ ಒಂದು ಕ್ಷಣದ ತೃಪ್ತಿಗಾಗಿ ಬರುವವಳಲ್ಲ. ಎಂತಹ ಹಣೆ ಬಾರ ನೋಡಿ. ಕಟ್ಟಿಕೊಂಡ ಹೆಂಡತಿಯೂ ಕೂಡ ಸ್ಮಶಾನದ ಕಟ್ಟಿಗೆವರೆಗೂ ಬರುವುದಿಲ್ಲ ರೀ. ಬಾಗಿಲವರೆಗೆ ಬರ್ತಾಳೆ, ಎದೆ ಎದೆ ಬಡ್ಕೊಂಡು ಅಳ್ತಾಳೆ. 1 ದಿವಸ ಅಳ್ತಾಳೆ, 2 ದಿವಸ ಅಳ್ತಾಳೆ, 1 ವರ್ಷ ಹತ್ತಾಳು. ಆಮೇಲೆ ತನ್ನ ಕಾರ್ಯದಲ್ಲಿ ತಾನಿರ್ತಾಳೆ. ತಾನಾಯಿತು, ತನ್ನ ಮಕ್ಕಳಾಯಿತು. ಯಾರಿಗೆ ಯಾರುಂಟು ನೆರವಿನ ಸಂಸಾರ? ಹುಟ್ಟಿಸಿದ ಮಗ, ರಕ್ತ ಹಂಚಿಕೊಂಡಂತಹ ಮಗ ಕಟ್ಟಿಗೆಯನ್ನು ಹಾಕಿ ಸುಡುವವರೆಗೂ ಇರ್ತಾನೆ. ಸುಡುವವರೆಗೂ ನನ್ನನ್ನು ನೋಡುವುದಿಲ್ಲ ರೀ. ಇನ್ನೊಂದು ಕಡೆಗೆ ಹೋಗಿ ಕೂಡ್ತಾನೆ. ನನ್ನ ದೇಹ ಸುಡುವವರೆಗೂ ಕೂಡ ಅವನಿಗೆ ತಾಳ್ಮೆ ಸಿಗುವುದಿಲ್ಲ. ಇನ್ನೇನು ಅಪ್ಪ ಸತ್ತಿರೋದಿಲ್ಲ, ಮನೆಗೆ ಬಂದು ತಾಯಿಯ ಜೊತೆಗೆ ಜಗಳ ಆಡ್ತಾನೆ. ನನಗೆ ಎಲ್ಲ ಬಹಳ ಸೈಟ್ ಇದ್ದ ಜಾಗ ಬೇಕು, ಆಸ್ತಿ ನನಗಬೇಕು, ತಮ್ಮನಿಗೇನು ಕೊಡ್ತೀಯೋ ಕೊಡು ನೀನು ಅಂತ ಜಗಳವಾದಂತಹ ಸಂಸಾರದಲ್ಲಿ ನಾವು ಮಾಡಬೇಕಾದಂತಹ ವೈಯಕ್ತಿಕ ಸಾಧನೆ ಏನಿದೆಯಲ್ಲ, ಅದೇ ನಮ್ಮ ಜೀವನದಲ್ಲಿ ರೂಢಿಗೆ ಬರುವಂಥದ್ದು. ಸಾಮಾನ್ಯ ಲೋಕದಲ್ಲಿ ಒಂದು ರೂಢಿ, ಅಪ್ಪನ ಆಸ್ತಿ ಮಗ ಅನುಭವಿಸುವುದು. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದು ನಿಯಮವಿದೆ, ಪಂಡಿತ ಪುತ್ರರು ಅಂತ ಕರೀತಾರೆ. ಯಾಕೆ ಆ ಮಾತು ಬಂತು ಪಂಡಿತ ಪುತ್ರರು ಅಂದರೆ? ಪಂಡಿತ ಪುತ್ರರು ಸಾಮಾನ್ಯ ದಡ್ರಿರ್ತಾರೆ ಅನ್ನುವ ಲೆಕ್ಕದಲ್ಲಿ ಅದು. ಅಪ್ಪ ಪಂಡಿತ ಆದ ಮಾತ್ರಕ್ಕೆ ಮಕ್ಕಳು ಪಂಡಿತರಾಗಬೇಕಂತೇನು ನಿಯಮ ಇಲ್ಲ ರೀ. ಹಾಗೆ ಬೈಯುವ ಮಾತದು ಸಂಸ್ಕೃತದಲ್ಲಿ, ಪಂಡಿತ ಪುತ್ರಾಹ ಅಂತ ಬೈತಿರ್ತಾರೆ. ಹಾಗೆ ಇನ್ನೊಬ್ಬರ ಹೆಸರು ಹೇಳಿಕೊಂಡು ನಾನು ಬದುಕ್ತೇನೆ ಅನ್ನುವುದು ಬೇಡ. ಪರೀಕ್ಷಿತನಿಗೆ ಶುಕಾಚಾರ್ಯರು ಹೇಳ್ತಾರೆ, ನೀನು ಬದುಕುವುದಾದರೆ ನಿನ್ನತನದಿಂದ ನೀನು ಬದುಕು. ನೀನು ಮಾಡಿದ ಪುಣ್ಯ ಏನಿದೆಯೋ ಆ ಪುಣ್ಯ ನಿನಗೆ ಬಂದು ಒದಗುತ್ತೆ. ನನಗೆ ಗಂಡು ಮಗು ಸಂತಾನನೇ ಆಗಿಲ್ಲ ರೀ. ಗಂಡು ಸಂತಾನ ಆಗಬೇಕು ಅಂತ ಹೇಳಿ 9 ತಿಂಗಳು ಎಂದು ಅವಳು ಬಸರಾಗಿದ್ದಾಳೋ ಅಂದು ಕೊನೆಯ ಕೂಸು ಹುಟ್ಟುವವರೆಗೂ ಪ್ರತಿನಿತ್ಯ ಪವಮಾನ ಹೋಮ ಮಾಡಿದ್ದು. ಕೊನೆಗೂ ಗಂಡು ಸಂತಾನ ಆಗಲಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ದೇವರಿಗೆ ಬೈಕೋತ್ ಕೂಡೋದಾ? ನಮಗೆ ಖಬರ್ ಬರುವುದಿಲ್ಲ. ನಾವು ಮಾಡಿದಂತಹ ಪ್ರಾರಬ್ಧ ಕರ್ಮಕ್ಕೆ ನಮಗೆ ಈ ರೀತಿಯಾಗಿ ಪರಮಾತ್ಮ ನಮಗೆ ಕಷ್ಟ ಕೊಟ್ಟಿದ್ದಾನೆ ಅನ್ನುವುದು ಗೊತ್ತಿಲ್ಲ. ನಮ್ಮ ಮೇಲೆ ನಾವು ಹಾಕ್ಕೊಳ್ಳೋದಿಲ್ಲ. ಏನು ಯಾಕೆ ಅದಕ್ಕೆ ಕಲ್ಲದ ನೋಡಿ ಮಾತಾಡೋದಿಲ್ಲ. ಅದು ಏನಾದರೂ ಹೋಗಿ ಅದಕ್ಕೆ ಬೈಯೋದು. ಪಕ್ಕದಲ್ಲಿದ್ದವನಿಗೆ ಬೈದು ನೋಡಿ ಒಮ್ಮೆ ಬಿಡ್ತಾನ ಅವನು, ಒಂದು ಏರಿಸಿ ಕಪಾಳಿ ಹೊಡಿತಾನವನು, ನನಗ್ಯಾಕೆ ಬೈತೀಯೋ ಅಂತ ಹೇಳಿ. ನಾವು ದೋಷ ಕೊಡುವುದು ದೇವರಿಗೆ. ಶಾಸ್ತ್ರ ಹೇಳ್ತದೆ, ಏನೇ ಕಷ್ಟ ಬಂದರೂ ಕೂಡ ದೇವರಿಗೆ ದೋಷ ಕೊಡಬೇಡ, ಮೊದಲಿಗೆ ನಿನ್ನ ಆತ್ಮಾವಲೋಕನ ಮಾಡಿಕೋ. ಆ ಆತ್ಮಾವಲೋಕನವನ್ನು ಮಾಡಿದಾಗ ನಿನ್ನ ಪಾಪಕರ್ಮದ ವಿಚಾರ ನಿನಗೆ ಬರುತ್ತೆ. ಅದಕ್ಕಾಗಿಯೇ ಪಂಚಮಸ್ಕಂದದ ಕೊನೆಯ ಭಾಗಗಳಲ್ಲಿ ನರಕದ ವರ್ಣನೆಯನ್ನು ಶಾಸ್ತ್ರ